ನಮಸ್ಕಾರಗಳು. ಈ ದಿನ ನಾವು BCOS 186 ವೈಯಕ್ತಿಕ ಮಾರಾಟ ಮತ್ತು ಮಾರಾಟಗಾರಿಕೆ ಇದರಲ್ಲಿ ಬ್ಲಾಕ್ 1 ವೈಯಕ್ತಿಕ ಮಾರಾಟ ಮತ್ತು ಮಾರಾಟ ನಿರ್ವಹಣೆ ಬಗ್ಗೆ ಚರ್ಚಿಸಲಿದ್ದೇವೆ. ಮೊದಲನೆಯದಾಗಿ ಈ ಕೋರ್ಸಿನ ಮುಖ್ಯ ಉದ್ದೇಶವನ್ನು ತಿಳಿದುಕೊಳ್ಳೋಣ. ಈ ವೈಯಕ್ತಿಕ ಮಾರಾಟ ಮತ್ತು ಮಾರಾಟ ನಿರ್ವಹಣೆ ಕೋರ್ಸನ್ನು ಪ್ರಾಯೋಗಿಕ ರೀತಿಯಲ್ಲಿ ವೈಯಕ್ತಿಕ ಮಾರಾಟ ಮತ್ತು ಮಾರಾಟ ನಿರ್ವಹಣೆಯ ಮೂಲ ಪರಿಕಲ್ಪನೆಗಳು ಮತ್ತು ಅಭ್ಯಾಸಗಳನ್ನು ಕಲಿಯಲು ನಮಗೆ ಸಹಾಯ ಮಾಡಲು ವಿನ್ಯಾಸಗೊಳಿಸಲಾಗಿದೆ. ಈ ಮೊದಲ ಬ್ಲಾಗ್ ನಮಗೆ ವೈಯಕ್ತಿಕ ಮಾರಾಟದ ಪರಿಕಲ್ಪನೆ, ಮಾರಾಟದ ಪ್ರಾಮುಖ್ಯತೆ ಮತ್ತು ಪಾತ್ರ, ಮಾರಾಟ ನಿರ್ವಹಣೆ ಮತ್ತು ಮಾರಾಟ ಬಲವನ್ನು ಪರಿಚಯಿಸುತ್ತದೆ. ಈ ಬ್ಲಾಗ್ 4 ಘಟಕಗಳನ್ನು ಒಳಗೊಂಡಿದೆ. ಆ 4 ಘಟಕಗಳು ಯಾವುವೆಂದರೆ ಘಟಕ 1 ವೈಯಕ್ತಿಕ ಮಾರಾಟದ ಪರಿಚಯ, ಘಟಕ 2 ಮಾರಾಟಗಾರಿಕೆ, ಘಟಕ 3 ಮಾರಾಟ ನಿರ್ವಹಣೆ, ಘಟಕ 4 ಸೇಲ್ಸ್ ಫೋರ್ಸ್ ಮ್ಯಾನೇಜ್ಮೆಂಟ್. ಪ್ರತಿಯೊಂದು ಘಟಕದ ವಿನ್ಯಾಸವನ್ನು ನೋಡೋಣ. ಘಟಕ 1 ವೈಯಕ್ತಿಕ ಮಾರಾಟದ ಪರಿಚಯ. ವೈಯಕ್ತಿಕ ಮಾರಾಟದ ಪರಿಕಲ್ಪನೆ, ವೈಯಕ್ತಿಕ ಮಾರಾಟದ ಸ್ವರೂಪ ಮತ್ತು ಪ್ರಾಮುಖ್ಯತೆ, ವೈಯಕ್ತಿಕ ಮಾರಾಟದ ಸಂದರ್ಭಗಳ ವೈವಿಧ್ಯತೆ, ವೈಯಕ್ತಿಕ ಮಾರಾಟದ ಸಂದರ್ಭಗಳ ಪ್ರಕಾರಗಳು, ವೈಯಕ್ತಿಕ ಮಾರಾಟದ ಸವಾಲುಗಳು ಮತ್ತು ಮಾರಾಟಗಾರರ ಪಾತ್ರಗಳನ್ನು ಬದಲಾಯಿಸುವ ಬಗ್ಗೆ ಈ ಘಟಕ 1ರಲ್ಲಿ ನಾವು ಚರ್ಚಿಸುತ್ತೇವೆ. ಘಟಕ 2 ಮಾರಾಟಗಾರಿಕೆ. ಇದರಲ್ಲಿ ಇದರ ಅರ್ಥ, ಪ್ರಾಮುಖ್ಯತೆ ಮತ್ತು ಮಾರಾಟಗಾರನ ಪಾತ್ರ, ಉತ್ತಮ ಮಾರಾಟಗಾರನ ಗುಣಲಕ್ಷಣಗಳು ಮತ್ತು ಮಾರಾಟ ವ್ಯಕ್ತಿಗ ವಿಧಗಳನ್ನು ನಾವು ಘಟಕ 2ರಲ್ಲಿ ಚರ್ಚಿಸುತ್ತೇವೆ. ಘಟಕ 3 ಮಾರಾಟ ನಿರ್ವಹಣೆ. ವೈಯಕ್ತಿಕ ಮಾರಾಟ, ಮಾರಾಟ ನಿರ್ವಹಣೆ ಮತ್ತು ಮಾರಾಟದ ನಡುವಿನ ವ್ಯತ್ಯಾಸ ಹಾಗೂ ಮಾರಾಟ ನಿರ್ವಹಣೆಯಲ್ಲಿನ ಪ್ರವೃತ್ತಿಗಳ ಪರಿಕಲ್ಪನೆಯನ್ನು ಪರಿಚಯಿಸುತ್ತದೆ. ಕೊನೆಯ ಘಟಕ ಸೇಲ್ಸ್ ಫೋರ್ಸ್ ಮ್ಯಾನೇಜ್ಮೆಂಟ್. ಮಾರಾಟಗಾರರ ನಿರ್ವಹಣೆಯ ವಿವಿಧ ಅಂಶಗಳ ಬಗ್ಗೆ ಚರ್ಚಿಸುತ್ತೇವೆ. ಮಾರಾಟ ಪ್ರಯತ್ನ, ನೇಮಕಾತಿ ಮತ್ತು ಆಯ್ಕೆ, ತರಬೇತಿ ಹಾಗೂ ಅಭಿವೃದ್ಧಿ ಮತ್ತು ಪರಿಹಾರವನ್ನ ಸಂಘಟಿಸುವುದನ್ನ ಘಟಕ 4ರಲ್ಲಿ ನಾವು ನೋಡುತ್ತೇವೆ. ಈ ದಿನ ನಾವು ಬ್ಲಾಕ್ 1ರ ಘಟಕ 1 ವೈಯಕ್ತಿಕ ಮಾರಾಟ ಪರಿಚಯದ ಮುಖ್ಯ ಅಂಶಗಳನ್ನು ತಿಳಿದುಕೊಳ್ಳುತ್ತೇವೆ. ಈ ಘಟಕದಲ್ಲಿ ನಾವು ಉದ್ದೇಶಗಳು, ಇದರ ಪರಿಚಯ, ವೈಯಕ್ತಿಕ ಮಾರಾಟ ಎಂದರೇನು, ವೈಯಕ್ತಿಕ ಮಾರಾಟದ ಗುಣಲಕ್ಷಣಗಳು ಯಾವುವು, ವೈಯಕ್ತಿಕ ಮಾರಾಟದ ಸನ್ನಿವೇಶಗಳ ವಿಧಗಳು ಯಾವುವು, ವೈಯಕ್ತಿಕ ಮಾರಾಟವನ್ನು ನಾವು ಯಾವಾಗ ಬಳಸಬೇಕು ಮತ್ತು ಹೇಗೆ ಬಳಸಬೇಕು, ವೈಯಕ್ತಿಕ ಮಾರಾಟದ ವಿಭಿನ್ನ ಪಾತ್ರಗಳು ಯಾವುವು, ವೈಯಕ್ತಿಕ ಮಾರಾಟದ ಅನುಕೂಲಗಳು ಮತ್ತು ಅನಾನುಕೂಲಗಳು ಯಾವುವೆಂದು, ಹಾಗೆಯೇ ವೈಯಕ್ತಿಕ ಮಾರಾಟದ ಉದ್ದೇಶಗಳು, ವೈಯಕ್ತಿಕ ಮಾರಾಟದ ಸನ್ನಿವೇಶಗಳ ವೈವಿಧ್ಯತೆ ಹಾಗೂ ವೈಯಕ್ತಿಕ ಮಾರಾಟದ ಪ್ರಕ್ರಿಯೆ ಹೇಗೆ ನಡೆದುಕೊಳ್ಳುತ್ತಿದೆ ಎಂಬುದನ್ನ ನಾವು ಈ ಒಂದು ಘಟಕ 1ರಲ್ಲಿ ಅಂದರೆ ವೈಯಕ್ತಿಕ ಮಾರಾಟದ ಪರಿಚಯದಲ್ಲಿ ಚರ್ಚಿಸುತ್ತೇವೆ. ಮೊದಲನೆಯದಾಗಿ ಈ ಒಂದು ಘಟಕದ ಮುಖ್ಯ ಏನೆಂದರೆ ಈ ಘಟಕವನ್ನು ಅಧ್ಯಯನ ಮಾಡಿದ ನಂತರ ನಮಗೆ ವೈಯಕ್ತಿಕ ಮಾರಾಟ ಎಂದರೇನು, ಅದರ ಗುಣಲಕ್ಷಣಗಳು ಯಾವುವು ಮತ್ತು ಪ್ರಕಾರಗಳನ್ನ ವಿವರಿಸಬಹುದು. ಜೊತೆಗೆ ವೈಯಕ್ತಿಕ ಮಾರಾಟದ ಅನುಕೂಲಗಳು ಮತ್ತು ಅನಾನುಕೂಲಗಳನ್ನು ಕೂಡ ವಿವರಿಸಬಹುದು. ವೈಯಕ್ತಿಕ ಮಾರಾಟದ ಮುಖ್ಯ ಉದ್ದೇಶಗಳು ಮತ್ತು ಪ್ರಕ್ರಿಯೆಯನ್ನ ನಾವು ಘಟಕದಲ್ಲಿ ಚರ್ಚಿಸುತ್ತೇವೆ. ಹಾಗಂದರೆ ವೈಯಕ್ತಿಕ ಮಾರಾಟದ ಪರಿಚಯವನ್ನ ಈಗ ತಿಳಿದುಕೊಳ್ಳೋಣ. ನಮಗೆಲ್ಲರಿಗೂ ಸಹ ಮಾರ್ಕೆಟಿಂಗ್ ಮಿಶ್ರಣದ 4 Pಗಳ ಬಗ್ಗೆ ಓದಿದ್ದೀವಿ ಮತ್ತು ಅವುಗಳಲ್ಲಿ ಒಂದು ಪ್ರಚಾರವಾಗಿದೆ. ಪ್ರಚಾರದ ಅಂತಿಮ ಉದ್ದೇಶವೆಂದರೆ ಗ್ರಾಹಕರನ್ನು ಖರೀದಿಸಲು, ಮನವೊಲಿಸಲು ಮತ್ತು ಕಂಪನಿಯ ಮಾರಾಟಕ್ಕೆ ಕೊಡುಗೆ ನೀಡಲು ಅವರೊಂದಿಗೆ ಸಂವಹನ ಮಾಡುವುದು. ಇದನ್ನು ಪ್ರಚಾರ ಮಿಶ್ರಣ ಅಥವಾ ಸಂವಹನ ಮಿಶ್ರಣ ಎಂದು ಕರೆಯಲಾಗುತ್ತದೆ. ಪ್ರಚಾರ ಮಿಶ್ರಣದ ವಿವಿಧ ಪರಿಕರಗಳೆಂದರೆ ಒಂದು ಜಾಹೀರಾತು, ಮತ್ತೊಂದು ವೈಯಕ್ತಿಕ ಮಾರಾಟ, ಮತ್ತೊಂದು ಮಾರಾಟ ಪ್ರಚಾರ, ಕೊನೆಯದಾಗಿ ಸಾರ್ವಜನಿಕ ಸಂಬಂಧಗಳು. ಇವುಗಳಲ್ಲಿ ಮುಖ್ಯವಾಗಿ ಸಂವಹನದ ಪ್ರಮುಖ ಅಂಶಗಳು ಯಾವುವೆಂದರೆ ಜಾಹೀರಾತು ಹಾಗೂ ವೈಯಕ್ತಿಕ ಮಾರಾಟ. ನಮ್ಮ ಎಲ್ಲಾ ವಿಷಯವೂ ಕೂಡ ವೈಯಕ್ತಿಕ ಮಾರಾಟದ ಬಗ್ಗೆ ಈ ಒಂದು ಘಟಕದಲ್ಲಿ ಸೂಚಿಸಲಾಗಿದ್ದು ಅದನ್ನು ನಾವು ಕೂಲಂಕುಷವಾಗಿ ಈಗ ಚರ್ಚಿಸುತ್ತೇವೆ. ಹಾಗಾದರೆ ವೈಯಕ್ತಿಕ ಮಾರಾಟ ಎಂದರೇನು?
ವೈಯಕ್ತಿಕ ಮಾರಾಟವೆಂದರೆ ಗ್ರಾಹಕರೊಂದಿಗೆ ಮುಖಾಮುಖಿಯಾಗಿ ಸಂವಾದಿಸುವ ಮೂಲಕ ಅಥವಾ ಇಮೇಲ್, ವಿಡಿಯೋ ಕಾನ್ಫರೆನ್ಸ್ ಮುಂತಾದ ಆನ್ಲೈನ್ ಮಾಧ್ಯಮದ ಮೂಲಕ ಅವರನ್ನು ಸಂಪರ್ಕಿಸುವ ಮೂಲಕ ಮಾರಾಟಗಾರರು ಗ್ರಾಹಕರಿಗೆ ಉತ್ಪನ್ನಗಳನ್ನು ಮಾರಾಟ ಮಾಡಲು ಪ್ರಯತ್ನಿಸುವ ಪ್ರಕ್ರಿಯೆ ಆಗಿದೆ. ಇದು ಒಂದು ಅಥವಾ ಕೆಲವು ನಿರೀಕ್ಷಿತ ಗ್ರಾಹಕರೊಂದಿಗೆ ನೇರ ಮತ್ತು ವೈಯಕ್ತಿಕ ಸಂವಹನವನ್ನು ಒಳಗೊಂಡಿರುತ್ತದೆ ಮತ್ತು ಸರಕು ಹಾಗೂ ಸೇವೆಗಳನ್ನು ಖರೀದಿ ಮಾಡಲು ಕೂಡ ಸಹಾಯ ಮಾಡುತ್ತದೆ. ವೈಯಕ್ತಿಕ ಮಾರಾಟದ ಮುಖ್ಯ ಉದ್ದೇಶವೇನೆಂದರೆ ಉತ್ಪನ್ನವನ್ನು ಮಾರಾಟ ಮಾಡುವುದು, ಅದರ ಜೊತೆಗೆ ಗ್ರಾಹಕರೊಂದಿಗೆ ದೀರ್ಘಾವಧಿಯ ಸಂಬಂಧಗಳನ್ನು ಅಭಿವೃದ್ಧಿಪಡಿಸುವಂತಹ ಉದ್ದೇಶಗಳನ್ನು ಪೂರೈಸುವುದೇ ವೈಯಕ್ತಿಕ ಮಾರಾಟದ ಮುಖ್ಯ ಉದ್ದೇಶವಾಗಿರುತ್ತದೆ. ಜೊತೆಯಾಗಿ ನಾವು ಇಲ್ಲಿ ಒಂದು ಅಥವಾ ಕೆಲವು ನಿರೀಕ್ಷಿತ ಗ್ರಾಹಕರೊಂದಿಗೆ ನೇರವಾಗಿ ವೈಯಕ್ತಿಕವಾಗಿ ನಾವು ಮಾತುಕತೆಯನ್ನ ಮಾಡಿ ಅವರನ್ನು ಉತ್ಪನ್ನಗಳನ್ನು ತೆಗೆದುಕೊಳ್ಳುವಂತೆ ಅವರನ್ನು ನಾವು ಪ್ರೇರೇಪಿಸಬಹುದು. ಈ ವೈಯಕ್ತಿಕ ಮಾರಾಟದ ಬಗ್ಗೆ ಎರಡು ಮುಖ್ಯವಾದ ವ್ಯಾಖ್ಯಾನಗಳಿವೆ. ಅವು ಯಾವುವೆಂದರೆ ಅಮೆರಿಕನ್ ಮಾರ್ಕೆಟಿಂಗ್ ಅಸೋಸಿಯೇಷನ್ನ ಪ್ರಕಾರ ಒಂದು, ಮತ್ತೊಂದು ಫಿಲಿಪ್ ಕಾಟ್ಲರ್ ಅವರು ಕೂಡ ಇದರ ಬಗ್ಗೆ ವ್ಯಾಖ್ಯಾನಿಸಿದ್ದಾರೆ. ಹಾಗಾದರೆ ಅಮೆರಿಕನ್ ಮಾರ್ಕೆಟಿಂಗ್ ಅಸೋಸಿಯೇಷನ್ ಪ್ರಕಾರ ವೈಯಕ್ತಿಕ ಮಾರಾಟವೆಂದರೆ ವೈಯಕ್ತಿಕ ಮಾರಾಟವು ಮಾರಾಟ ಮಾಡುವ ಉದ್ದೇಶಕ್ಕಾಗಿ ಒಂದು ಅಥವಾ ಹೆಚ್ಚಿನ ನಿರೀಕ್ಷಿತ ಖರೀದಿದಾರರೊಂದಿಗೆ ಸಂಭಾಷಣೆಯಲ್ಲಿ ಮೌಖಿಕ ಪ್ರಸ್ತುತಿಯಾಗಿದೆ. ಇದು ಮಾರಾಟಗಾರನಿಗೆ ಲಾಭ ಹಾಗೂ ಖರೀದಿದಾರರಿಗೆ ಲಾಭದಲ್ಲಿ ಸರಕು ಮತ್ತು ಸೇವೆಗಳನ್ನು ಖರೀದಿಸಲು ಜನರನ್ನು ಮನವೊಲಿಸುವ ಸಾಮರ್ಥ್ಯವಾಗಿದೆ. ಹಾಗೆಯೇ ಇದರ ಬಗ್ಗೆ ಹೇಳಿದಂತೆ ಫಿಲಿಪ್ ಕಾಟ್ಲರ್ ಕೂಡ ವ್ಯಾಖ್ಯಾನವನ್ನ ನೀಡಿದ್ದಾರೆ. ಏನೆಂದು ನೀಡಿದ್ದಾರೆಂದರೆ ವೈಯಕ್ತಿಕ ಮಾರಾಟವು ಪ್ರಸ್ತುತಿಗಳನ್ನು ಮಾಡುವ, ಪ್ರಶ್ನೆಗಳಿಗೆ ಉತ್ತರಿಸುವ ಮತ್ತು ಆದೇಶಗಳನ್ನು ಸಂಗ್ರಹಿಸುವ ಉದ್ದೇಶಕ್ಕಾಗಿ ಒಂದು ಅಥವಾ ಹೆಚ್ಚು ನಿರೀಕ್ಷಿತ ಖರೀದಿದಾರರೊಂದಿಗೆ ಮುಖಾಮುಖಿಯಾಗಿ ಸಂವಹನ ಮಾಡುವ ವಿಧಾನವೇ ವೈಯಕ್ತಿಕ ಮಾರಾಟ ಎಂದು ಫಿಲಿಪ್ ಕಾಟ್ಲರ್ ಹೇಳಿದ್ದಾರೆ. ಈ ಎರಡೂ ವ್ಯಾಖ್ಯಾನಗಳು ಕೂಡ ವೈಯಕ್ತಿಕ ಮಾರಾಟದಲ್ಲಿ ಮುಖ್ಯ ಪಾತ್ರವನ್ನು ವಹಿಸುತ್ತದೆ ಮತ್ತು ಸಂಪೂರ್ಣವಾಗಿ ವೈಯಕ್ತಿಕ ಮಾರಾಟವನ್ನ ಅರ್ಥದ ಒಂದು ಸಭ್ಯತೆಯನ್ನ ನಾವು ಇಲ್ಲಿ ತಿಳಿದುಕೊಳ್ಳಬಹುದು. ಹಾಗಾದರೆ ಈಗ ನಾವು ವೈಯಕ್ತಿಕ ಮಾರಾಟದ ಗುಣಲಕ್ಷಣಗಳು ಯಾವುವೆಂದು ನೋಡಿಕೊಳ್ಳೋಣ. ಮೊದಲನೇ ಗುಣಲಕ್ಷಣ ಖರೀದಿದಾರ ಮತ್ತು ಮಾರಾಟಗಾರರ ಪರಸ್ಪರ ಕ್ರಿಯೆ. ಈಗ ನಾವು ಜಾಹೀರಾತಿನಲ್ಲಿ ಮಾರಾಟಗಾರರಿಂದ ಗ್ರಾಹಕರಿಗೆ ಏಕಮುಖವಾಗಿ ಸಂವಹನವನ್ನು ಮಾಡಬಹುದು. ಆದರೆ ವೈಯಕ್ತಿಕ ಮಾರಾಟದಲ್ಲಿ ಮಾರಾಟಗಾರರು ತಮ್ಮ ನಿರೀಕ್ಷಿತ ಖರೀದಿದಾರರ ನಡುವೆ ದ್ವಿಮುಖ ಸಂಭಾಷಣೆಗೆ ಅವಕಾಶ ನೀಡುತ್ತದೆ. ಈ ದ್ವಿಮುಖ ಸಂಭಾಷಣೆಯನ್ನು ಮಾಡುವುದರಿಂದ ಅವರಿಗೆ ಅರ್ಥವಾಗದ ವಿಷಯಗಳನ್ನು ತಿಳಿಸಿ ಅವರನ್ನು ಖರೀದಿ ಮಾಡಲು ನಾವು ಪ್ರೇರೇಪಿಸಬಹುದು. ಉತ್ಪನ್ನಗಳ ಬಗ್ಗೆ ಕೂಲಂಕುಷವಾಗಿ ಚರ್ಚಿಸಿ ಅವರು ತಮ್ಮ ಪಾತ್ರವನ್ನು ಅನುಗುಣವಾಗಿ ಅನುಸರಿಸಬಹುದು. ಎರಡನೆಯ ಗುಣಲಕ್ಷಣ ನೇರ ಸಂವಹನ. ಜಾಹೀರಾತು ವೈಯಕ್ತಿಕವಲ್ಲದ ಸಮೂಹ ಮಾಧ್ಯಮವನ್ನು ಅಂದರೆ ಟಿವಿ, ಪತ್ರಿಕೆಗಳು, ಡಿಜಿಟಲ್ ಅನ್ನು ಬಳಸುತ್ತದೆ. ಆದರೆ ವೈಯಕ್ತಿಕ ಮಾರಾಟವು ನೇರವಾಗಿ ವೈಯಕ್ತಿಕ ಸಂವಹನವನ್ನು ಒಳಗೊಂಡಿರುತ್ತದೆ. ಇದರಿಂದ ನೇರವಾಗಿ ಗ್ರಾಹಕರನ್ನು ಖರೀದಿ ಮಾಡಲು ಹೆಚ್ಚಿಸುತ್ತದೆ. ಮತ್ತೊಂದು ಪುಶ್ ಸ್ಟ್ರಾಟಜಿ. ವೈಯಕ್ತಿಕ ಮಾರಾಟದಲ್ಲಿ ಮಾರಾಟಗಾರರು ಸಕ್ರಿಯವಾಗಿ ಪ್ರಸ್ತುತಪಡಿಸುತ್ತಾರೆ ಮತ್ತು ಉತ್ಪನ್ನಗಳನ್ನು ಪ್ರಚಾರ ಮಾಡುತ್ತಾರೆ, ಅವುಗಳನ್ನು ಗ್ರಾಹಕರ ಕಡೆಗೆ ತಳ್ಳುತ್ತಾರೆ. ಕೊನೆಯ ಉದ್ದೇಶವೇನೆಂದರೆ ವೈಯಕ್ತಿಕ ಮಾರಾಟದು ಕಟ್ಟಕಡೆಯಾಗಿ ಗ್ರಾಹಕರು ಉತ್ಪನ್ನಗಳನ್ನು ಖರೀದಿ ಮಾಡುವುದಕ್ಕಾಗಿ ಕೆಲವು ಕಾರ್ಯತಂತ್ರಗಳನ್ನು ಅವರು ಬಳಸುತ್ತಾರೆ. ಆ ಕಾರ್ಯತಂತ್ರಗಳೇ ಪುಶ್ ಸ್ಟ್ರಾಟಜಿ ಎಂದು ಕರೆಯುತ್ತೇವೆ. ಗ್ರಾಹಕೀಕರಣ. ಜಾಹೀರಾತು ಎಲ್ಲರಿಗೂ ಪ್ರಾಮಾಣೀಕೃತ ಸಂದೇಶಗಳನ್ನು ನೀಡುತ್ತದೆ, ಆದರೆ ಮಾರಾಟಗಾರರು ಪ್ರತಿಯೊಬ್ಬ ಖರೀದಿದಾರರಿಗೆ ತಮ್ಮ ವಿಧಾನವನ್ನ ಸರಿಹೊಂದಿಸಬಹುದು. ಮುಂದಿರುವ ಗ್ರಾಹಕರನ್ನ ನೋಡಿ ಅವರಿಗೆ ತಕ್ಕ ಹಾಗೆ, ಅವರಿಗೆ ಬೇಕಾದ ಹಾಗೆ ಅನುಕೂಲಗಳನ್ನು ಹೇಳಿ
ಉತ್ಪನ್ನಗಳ ಅನಾನುಕೂಲಗಳನ್ನು ಕೂಡ ತಿಳಿಸಿ ಅವರ ಒಂದು ಆಜ್ಞೆಯನ್ನು ಪರಿಪಾಲಿಸಿ ಅವರಿಗೆ ತಕ್ಕಂತೆ ಅವರು ಮಾರಾಟವನ್ನ ಮಾಡುವುದೇ ಗ್ರಾಹಕೀಕರಣ. ಈ ಒಂದು ಗ್ರಾಹಕೀಕರಣ ವಿಷಯವನ್ನು ನಾವು ಹೆಚ್ಚಾಗಿ ವೈಯಕ್ತಿಕ ಮಾರಾಟದಲ್ಲಿ ನೋಡಬಹುದು. ಜಾಹೀರಾತಿನಲ್ಲಿ ಇದಕ್ಕೆ ಅವಶ್ಯಕತೆ ಇಲ್ಲ ಮತ್ತೆ ಇದಕ್ಕೆ ಸ್ಥಾನವೂ ಕೂಡ ಅಷ್ಟೊಂದು ಇಲ್ಲ. 4ನೇ ಗುಣಲಕ್ಷಣ ಮಾನವ ಅಂಶ. ವೈಯಕ್ತಿಕ ಮಾರಾಟವು ಕಂಪನಿ ಮತ್ತು ಅದರ ಗ್ರಾಹಕರ ನಡುವೆ ವೈಯಕ್ತಿಕ ಸಂಪರ್ಕವನ್ನು ಒದಗಿಸುತ್ತದೆ. ಯಾಕೆಂದರೆ ಇದು ದ್ವಿಮುಖ ಸಂವಹನವಾಗಿರುವುದರಿಂದ ಇಬ್ಬರೂ ಕೂಡ ಸಂಪರ್ಕವನ್ನ ಮಾಡಬಹುದು. 5ನೇ ಗುಣಲಕ್ಷಣ ತೊಡಗಿಸಿಕೊಳ್ಳುವ ಅನುಭವ. ನೈಜ ಸಮಯದ ಮಾರಾಟ ಪ್ರಸ್ತುತಿಗಳು ಮತ್ತು ಪ್ರದರ್ಶನಗಳು ಖರೀದಿದಾರರಿಗೆ ಅನುಭವವನ್ನು ಸೃಷ್ಟಿಸುತ್ತದೆ. ಜೊತೆಗೆ ಅವರು ಉತ್ಪನ್ನಗಳನ್ನ ಖರೀದಿಸುವಂತೆ ಪ್ರೇರೇಪಿಸಲಾಗುತ್ತದೆ. ತ್ವರಿತ ಪ್ರತಿಕ್ರಿಯೆ. ವೈಯಕ್ತಿಕ ಮಾರಾಟದಲ್ಲಿನ ನೇರ ಸಂವಹನವು ಮಾರಾಟಗಾರರಿಗೆ ಖರೀದಿದಾರರ ಪ್ರತಿಕ್ರಿಯೆಗಳನ್ನು ತ್ವರಿತವಾಗಿ ಅಳೆಯಲು ಮತ್ತು ಅವರ ಪಿಚ್ ಅನ್ನು ಅಳವಡಿಸಿಕೊಳ್ಳಲು ಅನುಮತಿಸುತ್ತದೆ. ಖರೀದಿ ಉದ್ದೇಶಗಳನ್ನು ಧನಾತ್ಮಕವಾಗಿ ಪ್ರಭಾವಿಸುತ್ತದೆ ಎಂದು ನಾವು ವೈಯಕ್ತಿಕ ಮಾರಾಟದಲ್ಲಿ ನೋಡಬಹುದು. ಗ್ರಾಹಕರ ಪ್ರತಿಕ್ರಿಯೆ. ನಾನು ಹೇಳಿದ ಹಾಗೆ ವೈಯಕ್ತಿಕ ಮಾರಾಟವು ದ್ವಿಮುಖ ಸಂವಹನವಾಗಿದ್ದು ಇದು ಖರೀದಿದಾರರಿಗೆ ಉತ್ಪನ್ನಗಳು ಮತ್ತು ಬೆಲೆಗಳ ಕುರಿತು ಪ್ರತಿಕ್ರಿಯೆಯನ್ನು ಹಂಚಿಕೊಳ್ಳಲು ಸಹಾಯ ಮಾಡಿಕೊಡುತ್ತದೆ. ಮಾರ್ಕೆಟಿಂಗ್ ತಂತ್ರಗಳನ್ನು ಸುಧಾರಿಸಲು ಮೌಲ್ಯಯುತವಾದ ಒಳನೋಟಗಳನ್ನು ಒದಗಿಸುತ್ತದೆ. ಇದರಿಂದ ಗ್ರಾಹಕರು ನೇರವಾಗಿ ಮಾರಾಟಗಾರರ ಜೊತೆ ಪ್ರತಿಕ್ರಿಯೆಯನ್ನ ನಡೆಸಬಹುದು. ಕೊನೆಯ ಗುಣಲಕ್ಷಣ ಸಂಬಂಧವನ್ನು ನಿರ್ಮಿಸುವುದು. ವೈಯಕ್ತಿಕ ಸಂವಹನಗಳು ಮಾರಾಟಗಾರರಿಗೆ ಗ್ರಾಹಕರೊಂದಿಗೆ ಬಲವಾದ ಸಂಬಂಧಗಳು ಮತ್ತು ಸದ್ಭಾವನೆಯನ್ನು ಬೆಳೆಸಲು ಸಹಾಯ ಮಾಡುತ್ತದೆ. ಹೇಗೆಂದರೆ ಇಲ್ಲಿ ಗ್ರಾಹಕರು ತಕ್ಷಣವೇ ಪ್ರತಿಕ್ರಿಯೆಯನ್ನು ಮಾಡಬಹುದು. ಜೊತೆಗೆ ತಕ್ಷಣವೇ ಅವರಿಗೆ ಬೇಕಾದ ವಿಷಯವನ್ನು ಕೇಳಿ ತಿಳಿದುಕೊಳ್ಳಬಹುದಾಗಿರೋದ್ರಿಂದ ಮಾರಾಟಗಾರರು ಗ್ರಾಹಕರೊಂದಿಗೆ ಬಲವಾದ ಸಂಬಂಧವನ್ನ ಬೆಳೆಸಲು ಈ ಒಂದು ವೈಯಕ್ತಿಕ ಮಾರಾಟ ಸಹಾಯ ಮಾಡುತ್ತದೆ. ಇಲ್ಲಿಗೆ ವೈಯಕ್ತಿಕ ಮಾರಾಟದ ಗುಣಲಕ್ಷಣಗಳು ಮುಗಿದಿವೆ. ಮತ್ತೊಮ್ಮೆ ಅವು ಯಾವುವೆಂದರೆ ಖರೀದಿದಾರ ಮತ್ತು ಮಾರಾಟಗಾರರ ಪರಸ್ಪರ ಕ್ರಿಯೆಯನ್ನ ಹೆಚ್ಚಿಸುತ್ತದೆ. ನೇರ ಸಂವಹನ ಮಾಡಬಹುದು. ಇದು ಒಂದು ಪುಷ್ ಸ್ಟ್ರಾಟಜಿ ಹಾಗೂ ಗ್ರಾಹಕೀಕರಣಕ್ಕೆ ಹೆಚ್ಚು ಒತ್ತನ್ನು ನೀಡುತ್ತದೆ. ಮಾನವನನ್ನ ತೊಡಗಿಸಿಕೊಳ್ಳುತ್ತದೆ. ಗ್ರಾಹಕರು ತೊಡಗಿಸಿಕೊಳ್ಳುವ ಅನುಭವವನ್ನು ಅವರು ಇಲ್ಲಿ ನೋಡಬಹುದು. ಹಾಗೆಯೇ ತ್ವರಿತ ಪ್ರತಿಕ್ರಿಯೆಯನ್ನ ನಾವು ವೈಯಕ್ತಿಕ ಮಾರಾಟದ ಗುಣಲಕ್ಷಣಗಳಾಗಿ ಸ್ವೀಕರಿಸಿದ್ದೇವೆ. ಈಗ ನಾವು ಮಾರಾಟದ ಸನ್ನಿವೇಶಗಳ ವಿಧಗಳನ್ನ ನೋಡೋಣ. ಮಾರಾಟದ ಸನ್ನಿವೇಶಗಳ ವಿಧಗಳನ್ನ 3 ಪ್ರಕಾರಗಳಾಗಿ ವಿಂಗಡಿಸಿದ್ದೇವೆ. ಮೊದಲನೆಯದು ಗ್ರಾಹಕರ ಪ್ರಕಾರವನ್ನು ಆಧರಿಸಿ, ಮತ್ತೊಂದು ಮಾರುಕಟ್ಟೆಯ ಪ್ರಕಾರವನ್ನು ಆಧರಿಸಿ, ಕೊನೆಯ ವಿಧ ಉತ್ಪನ್ನದ ಪ್ರಕಾರವನ್ನು ಆಧರಿಸಿ. ಈಗ ಒಂದೊಂದೇ ನಾವು ವಿವರಿಸುತ್ತಾ ಹೋಗೋಣ. ಮೊದಲನೆಯದಾಗಿ ಗ್ರಾಹಕರ ಪ್ರಕಾರವನ್ನು ಆಧರಿಸಿ. ಗ್ರಾಹಕರ ಪ್ರಕಾರವನ್ನು ಆಧರಿಸಿ ಇಲ್ಲೂ ಕೂಡ ನಾವು 2 ವಿಧಗಳನ್ನಾಗಿ ವಿಂಗಡಿಸಿದ್ದೇವೆ. ಒಂದು ಹೊಸ ಗ್ರಾಹಕರು, ಮತ್ತೊಂದು ಅಸ್ತಿತ್ವದಲ್ಲಿರುವ ಗ್ರಾಹಕರು. ಯಾವುದೇ ಮಾರಾಟಗಾರರಿಗೆ ಇಬ್ಬರು ಗ್ರಾಹಕರು ಸಹ ಬಹಳ ಮುಖ್ಯವಾಗಿದ್ದಾರೆ. ಹೊಸ ಗ್ರಾಹಕರನ್ನು ಗುರಿಯಾಗಿಸುವುದು, ವಿಶೇಷವಾಗಿ ಪ್ರತಿಸ್ಪರ್ಧಿ ಉತ್ಪನ್ನಗಳನ್ನು ಬಳಸುವವರು, ಅಭಿವೃದ್ಧಿಶೀಲ ಮಾರಾಟವನ್ನು ಒಳಗೊಂಡಿರುತ್ತದೆ. ಇಂಥವರು ಹೊಸ ಗ್ರಾಹಕರಿಗೆ ಹೆಚ್ಚು ಆದ್ಯತೆ ನೀಡುವುದು ಅತ್ಯಗತ್ಯ. ಉತ್ಪನ್ನದ ಪರಿಚಯವಿಲ್ಲದ ಗ್ರಾಹಕರ ಮನವೊಲಿಸುವ ಅಗತ್ಯವಿರುವುದರಿಂದ ಇದು ಹೆಚ್ಚು ಸವಾಲಿನ ಸಂಗತಿಯಾಗಿದೆ. ಅಸ್ತಿತ್ವದಲ್ಲಿರುವ ಗ್ರಾಹಕರು ಪ್ರಸ್ತುತ ಗ್ರಾಹಕರಿಂದ ಪುನರಾವರ್ತಿತ ಆದೇಶಗಳನ್ನು ಕೇಂದ್ರೀಕರಿಸುವುದು ಸೇವಾ ಮಾರಾಟವನ್ನು ಒಳಗೊಂಡಿರುತ್ತದೆ. ಅಸ್ತಿತ್ವದಲ್ಲಿರುವ ಗ್ರಾಹಕರೊಂದಿಗೆ ಸಂಬಂಧಗಳನ್ನು ಕಾಪಾಡಿಕೊಳ್ಳಲು ಮತ್ತು ಮಾರಾಟವನ್ನು ಮುಂದುವರಿಸಲು ಇದು ಸಾಮಾನ್ಯವಾಗಿ ಸುಲಭ ಮತ್ತು ಹೆಚ್ಚು ವೆಚ್ಚ ಪರಿಣಾಮಕಾರಿಯಾಗಿದೆ. ಅಸ್ತಿತ್ವದಲ್ಲಿರುವ ಗ್ರಾಹಕರಿಗೆ ಆಗಲೇ ಮಾರಾಟಗಾರನ ಬಗ್ಗೆ ಹೆಚ್ಚು ವಿಷಯ
ತಿಳಿಯುವುದರಿಂದ ಅವರಿಗೆ ಹೆಚ್ಚು ತಲೆಕೆಡಿಸಿಕೊಳ್ಳುವ ಸಮಯ ಇರುವುದಿಲ್ಲ. ಆದರೆ ಹೊಸ ಗ್ರಾಹಕರು ಎಂಬ ವಿಷಯ ಬಂದಂತೆ ಅವರು ಹೆಚ್ಚು ಗಮನವನ್ನ ವಹಿಸಿ ಅವರಿಗೆ ಹೆಚ್ಚು ಸವಾಲನ್ನು ಒಡ್ಡುವ ಸಂಗತಿಯಾಗಿದೆ. ಎರಡನೇ ವಿಧಾನವನ್ನು ಈಗ ತಿಳಿದುಕೊಳ್ಳೋಣ. ಎರಡನೇ ವಿಧಾನ ಮಾರುಕಟ್ಟೆಯ ಪ್ರಕಾರವನ್ನು ಆಧರಿಸಿ. ಇಲ್ಲೂ ಸಹ ನಾವು ಎರಡು ವಿಧಗಳಾಗಿ ವಿಂಗಡಿಸಿದ್ದೇವೆ. ಮೊದಲನೆಯದು ವ್ಯಾಪಾರದಿಂದ ಗ್ರಾಹಕರಿಗೆ, ಮತ್ತೊಂದು ವ್ಯಾಪಾರದಿಂದ ವ್ಯವಹಾರಕ್ಕೆ. ವ್ಯಾಪಾರದಿಂದ ಗ್ರಾಹಕರಿಗೆ ಇದನ್ನು ನಾವು B2C ಅಂತಾನು ಕರೆಯುತ್ತೇವೆ. B2Cಯಲ್ಲಿ ಮಾರಾಟಗಾರರು ತಮ್ಮ ವೈಯಕ್ತಿಕ ಬಳಕೆಗಾಗಿ ಉತ್ಪನ್ನವನ್ನು ಗ್ರಾಹಕರಿಗೆ ಮಾರಾಟ ಮಾಡುತ್ತಾರೆ ಮತ್ತು B2Bಯಲ್ಲಿ ಮಾರಾಟಗಾರನು ಇತರ ಕಂಪನಿಗೆ ಮಾರಾಟ ಮಾಡುತ್ತಾನೆ. ಎಲ್ಲರಿಗೂ ಅರ್ಥ ತಿಳಿದಿದೆ ಎಂದು ಭಾವಿಸುತ್ತೇನೆ. B2Cಯಲ್ಲಿ ಮಾರಾಟಗಾರರು ತಮ್ಮ ವೈಯಕ್ತಿಕ ಬಳಕೆಯನ್ನು ಉತ್ಪನ್ನವನ್ನು ಗ್ರಾಹಕರಿಗೆ ಮಾರಾಟ ಮಾಡುತ್ತಾರೆ. ಆದರೆ B2B ವ್ಯಾಪಾರದಿಂದ ವ್ಯವಹಾರಕ್ಕಾಗಿಯಲ್ಲಿ ಮಾರಾಟಗಾರನು ಒಂದು ಕಂಪನಿಯಿಂದ ಇನ್ನೊಂದು ಕಂಪನಿಗೆ ಮಾರಾಟವನ್ನ ಮಾಡುತ್ತಾನೆ. ಅದು ಉತ್ಪನ್ನವನ್ನು ಸರಕುಗಳ ತಯಾರಿಕೆಯಲ್ಲಿ ಬಳಸಲು ಅಥವಾ ಅವರ ವ್ಯಾಪಾರ ಕಾರ್ಯಾಚರಣೆಗಳನ್ನು ಮಾಡಲು ಅಥವಾ ಕಚೇರಿ ಕೆಲಸಗಳಿಗೆ ಕಾರ್ಯನಿರ್ವಹಿಸಲು ಸಗಟು ಅಥವಾ ಚಿಲ್ಲರೆ ವ್ಯಾಪಾರಿಗಳಂತಹ ಇತರ ಗ್ರಾಹಕರಿಗೆ ಮರುಮಾರಾಟ ಮಾಡಲು B2Bಯಲ್ಲಿ ನಾವು ನೋಡಬಹುದು. ಮಾರಾಟಗಾರನು ಗ್ರಾಹಕರ ತರ್ಕಬದ್ಧ ಖರೀದಿ ಮಾನದಂಡಗಳನ್ನು ಪೂರೈಸಲು ಪ್ರಯತ್ನಿಸುತ್ತಾನೆ. B2Cಯಲ್ಲಿ ಭಾವನಾತ್ಮಕ ಮತ್ತು ತರ್ಕಬದ್ಧ ಖರೀದಿ ಮಾನದಂಡಗಳ ಮಿಶ್ರಣದ ಮೇಲೆ ಮಾರಾಟವನ್ನ ಮಾಡಬಹುದು. ಈ ಎರಡೂ ಪ್ರಕಾರಗಳನ್ನ ಆಧರಿಸಿ ಮಾರುಕಟ್ಟೆಯನ್ನ ಅನುಸರಿಸಿ ವೈಯಕ್ತಿಕ ಮಾರಾಟದ ವಿಧಗಳನ್ನಾಗಿ ನಾವು ವಿಂಗಡಿಸಿದ್ದೇವೆ. ಕೊನೆಯ ವೈಯಕ್ತಿಕ ಮಾರಾಟದ ವಿಧಾನ, ಇದನ್ನು ನಾವು ಉತ್ಪನ್ನದ ಆಧಾರದ ಮೇಲೆ ವಿಂಗಡಿಸಿದ್ದೇವೆ. ಉತ್ಪನ್ನಗಳಲ್ಲಿ ಮುಖ್ಯವಾಗಿ ಎರಡು ವಿಧಗಳಿವೆ. ಅವು ಯಾವುವೆಂದರೆ ಕೈಗಾರಿಕಾ ಉತ್ಪನ್ನಗಳು, ಮತ್ತೊಂದು ಗ್ರಾಹಕ ಉತ್ಪನ್ನಗಳು. ಕೈಗಾರಿಕಾ ಉತ್ಪನ್ನಗಳು ಕೈಗಾರಿಕಾ ವಲಯದಲ್ಲಿ ವೈಯಕ್ತಿಕ ಮಾರಾಟವು ನಿರ್ಣಾಯಕವಾಗಿದೆ. ಆಗಾಗ ಮಾರಾಟಗಾರರ ಭೇಟಿಗಳಾಗಿರಬಹುದು, ಮಾತುಕತೆಗಳಾಗಿರಬಹುದು, ಅಥವಾ ಗ್ರಾಹಕ ಕಂಪನಿಗಳೊಂದಿಗೆ ಬಲವಾದ ಸಂಬಂಧವನ್ನು ನಿರ್ಮಿಸುವುದನ್ನ ಒಳಗೊಂಡಿರುತ್ತದೆ. ಆದರೆ ಗ್ರಾಹಕರಂತಹ ಉತ್ಪನ್ನಗಳು, ಶಾಂಪೂ ಮತ್ತು ಬ್ರೆಡ್ ನಂತಹ ಬಾಳಿಕೆ ಇಲ್ಲದ ವಸ್ತುಗಳಿಗೆ ಮಾರಾಟಗಾರರು ಸಾಮಾನ್ಯವಾಗಿ ಉತ್ಪನ್ನವನ್ನು ಕನಿಷ್ಠ ಮನವೊಲಿಕೆಯಿಂದ ಹಸ್ತಾಂತರಿಸುತ್ತಾರೆ. ಇದಕ್ಕೆ ವ್ಯತಿರಿಕ್ತವಾಗಿ ಟಿವಿಗಳು, ಲ್ಯಾಪ್ಟಾಪ್ಗಳು ಮತ್ತು ಕಾರುಗಳಂತಹ ಬಾಳಿಕೆ ಬರುವ ವಸ್ತುಗಳಿಗೆ ಪ್ರಸ್ತುತಿಗಳು, ಪ್ರತ್ಯಸಾಕ್ಷಿಗಳು, ಪ್ರಶ್ನೆಗಳಿಗೆ ಉತ್ತರಿಸುವುದು ಮತ್ತು ಮಾರಾಟವನ್ನು ಮುಚ್ಚಲು ಗ್ರಾಹಕರನ್ನು ಮನವೊಲಿಸುವಲ್ಲಿ ಮಾರಾಟಗಾರರು ಮಹತ್ವದ ಪಾತ್ರವನ್ನ ವಹಿಸುತ್ತಾರೆ. ಯಾವುದೇ ಕಂಪನಿಯಾಗಲಿ ತಾವು ವೈಯಕ್ತಿಕ ಮಾರಾಟವನ್ನು ಅಳವಡಿಸಿಕೊಳ್ಳುವ ಮುಂಚೆ ಅವರು ಗ್ರಾಹಕರ ಪ್ರಕಾರವನ್ನ ನೋಡಬೇಕು ಅಥವಾ ಮಾರುಕಟ್ಟೆಯನ್ನು ಅನುಸರಿಸಬೇಕು. ಹಾಗೆಯೇ ಉತ್ಪನ್ನದ ರೀತಿ ನೀತಿಗಳನ್ನು ನೋಡಬೇಕು. ಈ ಮೂರೂ ಆಧಾರದ ಮೇಲೆಯೇ ಹೇಗೆ ನಾವು ವೈಯಕ್ತಿಕ ಮಾರಾಟ ಮಾಡಬೇಕು ಎಂಬ ಸನ್ನಿವೇಶವನ್ನ ಕಂಪನಿ ನಿರ್ಧರಿಸಿ ಅದಕ್ಕೆ ತಕ್ಕ ಹಾಗೆ ತಂತ್ರಗಳನ್ನು ರೂಪಿಸಿ ಗ್ರಾಹಕರಿಗೆ ವಸ್ತುಗಳನ್ನು ಅಥವಾ ಉತ್ಪನ್ನಗಳನ್ನು ನೀಡಲು ಸಹಾಯ ಮಾಡಬೇಕು. ಇಲ್ಲವಾದಲ್ಲಿ ವೈಯಕ್ತಿಕ ಮಾರಾಟವು ಕಂಪನಿಗೆ ಕಷ್ಟಕರವಾಗುತ್ತದೆ, ಹಾಗೆಯೇ ಸಾಲಬಾಧೆಯನ್ನು ಇದು ತರುತ್ತದೆ. ಈಗ ನಾವು ವೈಯಕ್ತಿಕ ಮಾರಾಟವನ್ನ ಯಾವಾಗ ಬಳಸಬೇಕು ಎಂದು ತಿಳಿದುಕೊಳ್ಳೋಣ. ನಾನು ಆಗಲೇ ಹೇಳಿದ್ದ ಹಾಗೆ ಎಲ್ಲಾ ಕಂಪನಿಗಳು ಸಹ ವೈಯಕ್ತಿಕ ಮಾರಾಟವನ್ನು ಬಳಸಿದರೆ ಲಾಭವಿಲ್ಲ. ಕೆಲವೊಂದು ಸ್ಥಿತಿಯನ್ನು ನೋಡಿ ಅವರು ಪರಿಗಣಿಸಬೇಕು. ಆ ಸ್ಥಿತಿಗಳು ಯಾವುವು ಎಂದರೆ, ಮೊದಲನೆಯದಾಗಿ ಉತ್ಪನ್ನದ ಪರಿಸ್ಥಿತಿಯನ್ನ ನೋಡಬೇಕು, ಮಾರುಕಟ್ಟೆಯ ಪರಿಸ್ಥಿತಿಯನ್ನ ನೋಡಬೇಕು, ಹಾಗೆಯೇ ಕಂಪನಿಯ ಪರಿಸ್ಥಿತಿ, ಜೊತೆಗೆ ಮುಖ್ಯವಾಗಿ ಗ್ರಾಹಕರ ವರ್ತನೆಯನ್ನು ಅವರು ನೋಡಬೇಕಾಗುತ್ತದೆ. ಉತ್ಪನ್ನದ ಪರಿಸ್ಥಿತಿಯನ್ನು ನೋಡುವಾಗ ಗ್ರಾಹಕರಿಗಾಗಿ ಹೆಚ್ಚಿನ ಮೌಲ್ಯದ ವಸ್ತುಗಳು, ಉದಾಹರಣೆಗೆ ದುಬಾರಿ ಕಚೇರಿ ಉಪಕರಣಗಳು, ಸಂಕೀರ್ಣ ಉತ್ಪನ್ನಗಳು ಅಂದರೆ ಉದಾಹರಣೆಗೆ ಸಾಫ್ಟ್ವೇರ್ ಆಗಿರಬಹುದು, ಗ್ರಾಹಕ ಶಿಕ್ಷಣದ ಅಗತ್ಯವಿರುವ ಹೊಸ ಉತ್ಪನ್ನಗಳು,
ಉದಾಹರಣೆಗೆ ರೋಬೋಟಿಕ್ ಯಂತ್ರೋಪಕರಣಗಳು ಹಾಗೂ ವೈಯಕ್ತಿಕ ಗಮನ ಅಥವಾ ಪ್ರತ್ಯಸಾಕ್ಷಿಗಳ ಅಗತ್ಯವಿರುವುದನ್ನು ನಾವು ನೋಡಬೇಕು. ಉತ್ಪನ್ನದ ರೀತಿ ನೀತಿ ಎಲ್ಲವನ್ನು ನೋಡಿ ವೈಯಕ್ತಿಕ ಮಾರಾಟ ಬೇಕವೇ ಅಥವಾ ಬೇಡವೇ ಎಂದು ನಾವು ಇಲ್ಲಿ ನೋಡಿ ನಂತರ ನಾವು ಪಾತ್ರವನ್ನ ನಿರ್ವಹಿಸಬೇಕಾಗುತ್ತದೆ. ಮಾರುಕಟ್ಟೆಯ ಪರಿಸ್ಥಿತಿಯನ್ನು ನಾವು ನೋಡಿ ವೈಯಕ್ತಿಕ ಮಾರಾಟವನ್ನ ಸದೃಢ ಮಾಡಿಕೊಳ್ಳಬೇಕು. ಕಡಿಮೆ ಸಂಖ್ಯೆಯ ದೊಡ್ಡ ಖರೀದಿದಾರರಿಗೆ, ಉದಾಹರಣೆಗೆ ಜವಳಿ ಕಂಪನಿಗಳಿಗೆ ಅಥವಾ ಸ್ಥಳೀಯ ಮಾರುಕಟ್ಟೆಗಳಿಗೆ, ಉದಾಹರಣೆಗೆ ಟಿಫನ್ ಬಾಕ್ಸ್ ಸೇವೆಗಳಿಗೆ ಸೂಕ್ತವಾಗಿದೆ. ಸಗಟು ವ್ಯಾಪಾರಿಗಳಾಗಿರಬಹುದು, ಚಿಲ್ಲರೆ ವ್ಯಾಪಾರಿಗಳಾಗಿರಬಹುದು, ಪೆಪ್ಸಿಕೋದಂತಹ ಪರೋಕ್ಷ ಮಾರಾಟ ಮಾಡುವ ಚಾನೆಲ್ಗಳಿಗೆ ಸಹ ವೈಯಕ್ತಿಕ ಮಾರಾಟವನ್ನು ಬಳಸಿದರೆ ಸೂಕ್ತ ಲಾಭವನ್ನ ನಾವು ಇಲ್ಲಿ ಕಂಡುಕೊಳ್ಳಬಹುದು. ಮೂರನೇ ಪರಿಸ್ಥಿತಿ ಕಂಪನಿಯ ಪರಿಸ್ಥಿತಿ. ಸೀಮಿತ ಜಾಹೀರಾತು ಬಜೆಟ್ ಹೊಂದಿರುವ ಸಂಸ್ಥೆಗಳಿಗೆ ಈ ವೈಯಕ್ತಿಕ ಮಾರಾಟವು ಲಾಭದಾಯಕವಾಗಿದೆ. ನಾನು ಆಗ್ಲೇ ಹೇಳಿರೋ ಹಾಗೆ ಎಲ್ಲ ಕಂಪನಿಯೂ ಕೂಡ ಜಾಹೀರಾತನ್ನು ನೀಡಿ ತಮ್ಮ ಗ್ರಾಹಕರನ್ನು ಮನವೊಲಿಸಲು ಕಷ್ಟ ಸಾಧ್ಯ. ಕೆಲವು ಸಣ್ಣ ವ್ಯಾಪಾರಿಗಳು, ಚಿಲ್ಲರೆ ವ್ಯಾಪಾರಿಗಳು ಅವರ ಒಂದು ಪರಿಸ್ಥಿತಿಯನ್ನು ನೋಡಿ, ಬಜೆಟ್ ಅನ್ನು ನೋಡಿ, ಸಂಸ್ಥೆಗಳಿಗೆ ಲಾಭದಾಯಕ ತರುವ ವಿಷಯಗಳನ್ನ ಗಮನ ಹರಿಸಿ ಕೊನೆಗೆ ಅವರು ವೈಯಕ್ತಿಕ ಮಾರಾಟವನ್ನು ಅಳವಡಿಸಿಕೊಳ್ಳುವುದರಿಂದ ಕಂಪನಿಯ ಗುರಿಗಳನ್ನು ಆರಾಮಾಗಿ ಅವರು ಕಾರ್ಯನಿರ್ವಹಿಸಲು ಸಹಾಯವಾಗುತ್ತದೆ. ಗ್ರಾಹಕರ ವರ್ತನೆ. ನಾವು ಮಾರುಕಟ್ಟೆಯಲ್ಲಿ ಯಾವುದೇ ವಿಷಯಗಳನ್ನು ತಂದರೂ, ಎಂತಹ ವಿಷಯಗಳನ್ನು ತಂದರೂ ಸಹ ಕೊನೆಯದಾಗಿ ಗ್ರಾಹಕರ ವರ್ತನೆಯನ್ನ ಅನುಸರಿಸಿ ಅದಕ್ಕೆ ಕಾಲಕ್ಕೆ ತಕ್ಕ ಹಾಗೆ ಉತ್ಪನ್ನಗಳನ್ನೇ ನೀಡುವುದೇ ಮುಖ್ಯ ಗುರಿಯಾಗಿದೆ. ಹಾಗೆಯೇ ವೈಯಕ್ತಿಕ ಮಾರಾಟದಲ್ಲೂ ಕೂಡ ಗ್ರಾಹಕರ ವರ್ತನೆ ಮುಖ್ಯವಾಗಿ ಪ್ರಮುಖ ಪಾತ್ರವನ್ನ ನೀಡುತ್ತದೆ. ವೈಯಕ್ತಿಕ ಸಂವಹನಕ್ಕೆ ಆದ್ಯತೆ ನೀಡುವ ಕಾರುಗಳಂತಹ ಅಥವಾ ಬೆಲೆ ಬಾಳುವ ಅಪರೂಪವಾಗಿ ಖರೀದಿಸಿದ ಉತ್ಪನ್ನಗಳಿಗೆ ಉತ್ತಮವಾಗಿ ಈ ಒಂದು ವೈಯಕ್ತಿಕ ಮಾರಾಟ ಕಾರ್ಯನಿರ್ವಹಿಸುತ್ತದೆ. ಒಳಾಂಗಣ ವಿನ್ಯಾಸ ಸೇವೆಗಳಂತಹ ಹೆಚ್ಚಿನ ಮನವೊಲಿಸುವ ಅಗತ್ಯವಿರುವ ಉತ್ಪನ್ನಗಳಿಗೆ ಸಹ ಇದು ವೈಯಕ್ತಿಕ ಮಾರಾಟ ಸೂಕ್ತವಾಗಿದೆ. ಈ 4 ಪರಿಸ್ಥಿತಿಗಳನ್ನು ಅನುಸರಿಸಿ ಕಂಪನಿಯು ತನಗೆ ತಕ್ಕ ಹಾಗೆ ಅವರು ವೈಯಕ್ತಿಕ ಮಾರಾಟವನ್ನು ಅಳವಡಿಸಿಕೊಂಡಲ್ಲಿ ಮಾತ್ರ ಕಂಪನಿಯು ತನ್ನ ಮುಖ್ಯ ಗುರಿಗಳನ್ನು ಮುಟ್ಟಲು ಸಾಧ್ಯವಾಗುತ್ತದೆ. ಈಗ ವೈಯಕ್ತಿಕ ಮಾರಾಟದ ವಿಭಿನ್ನ ಪಾತ್ರಗಳು. ವೈಯಕ್ತಿಕ ಮಾರಾಟವು ವಿಭಿನ್ನ ಪಾತ್ರಗಳನ್ನ ನಾವು ನೋಡಬಹುದು. ಆ ವಿಭಿನ್ನ ಪಾತ್ರಗಳಲ್ಲಿ ವಿಭಿನ್ನ ಪಾತ್ರ ಹಾಗೂ ತಂತ್ರಗಳ ಜೊತೆಗೆ ಕೆಲವೊಂದು ಮನವೊಲಿಸುವ ಕಾರ್ಯಾಗಾರವನ್ನು ಸಹ ಅವರು ಮಾಡುತ್ತಾರೆ. ಆ ಪಾತ್ರಗಳು ಮತ್ತು ತಂತ್ರಗಳು ಯಾವುವೆಂದು ನಾವು ಇಲ್ಲಿ ನೋಡೋಣ. ಸಂವಹನ ತಂತ್ರಗಳು. ಮಾರಾಟಗಾರರು ತಮ್ಮ ಖರೀದಿ ನಿರ್ಧಾರಗಳಲ್ಲಿ ಗ್ರಾಹಕರಿಗೆ ಸಹಾಯ ಮಾಡಲು ಉತ್ಪನ್ನಗಳು, ಬೆಲೆ, ವಿತರಣೆ ಮತ್ತು ಸೇವಾ ಕಾರ್ಯತಂತ್ರಗಳ ಕುರಿತು ಅಗತ್ಯ ಮಾಹಿತಿಯನ್ನು ಒದಗಿಸುತ್ತಾರೆ. ವೈಯಕ್ತಿಕ ಮಾರಾಟದ ಮುಖ್ಯ ಉದ್ದೇಶವೇನೆಂದರೆ ಮಾರಾಟಗಾರರು ನೇರವಾಗಿ ಗ್ರಾಹಕರ ಕಡೆ ಹೋಗಿ ಅವರ ಒಂದು ಅಗತ್ಯ ಮಾಹಿತಿಯನ್ನ ಸ್ವೀಕರಿಸುತ್ತಾರೆ. ಅಗತ್ಯ ಮಾಹಿತಿಯನ್ನ ಸ್ವೀಕರಿಸಿದ ನಂತರ ಅವರು ಕಂಪನಿಗೆ ಈ ವಿಷಯವನ್ನ ಮುಟ್ಟಿಸಿ ಅವರಿಗೆ ತಕ್ಕ ಹಾಗೆ ಉತ್ಪನ್ನಗಳನ್ನ ಕಾರ್ಯರೂಪಕ್ಕೆ ತರುವುದೇ ಇದರ ಒಂದು ಮುಖ್ಯ ಉದ್ದೇಶವಾಗಿದೆ. ಎರಡನೇ ತಂತ್ರ ಮನವೊಲಿಸುವ ತಂತ್ರಗಳು. ಖರೀದಿಗಳನ್ನ ಉತ್ತೇಜಿಸಲು ಉತ್ಪನ್ನದ ಪ್ರಯೋಜನಗಳನ್ನು ಅವರ ಅಗತ್ಯತೆಗಳು ಮತ್ತು ತೃಪ್ತಿಯೊಂದಿಗೆ ಜೋಡಿಸುವ ಮೂಲಕ ಗ್ರಾಹಕರ ಮನವೊಲಿಸಲು ಒತ್ತು ನೀಡಲಾಗುತ್ತದೆ. ಎಲ್ಲಾ ಮಾರ್ಕೆಟಿಂಗ್ ಚಟುವಟಿಕೆಗಳನ್ನು ನಾವು ನೋಡಬಹುದು. ಗ್ರಾಹಕರನ್ನು ಮನವೊಲಿಸಲು ನಾವು ಹೆಚ್ಚು ಕಷ್ಟಪಡಬೇಕಾಗುತ್ತದೆ. ಗ್ರಾಹಕರಿಗೆ ತೃಪ್ತಿಪಡಿಸಲು ಉತ್ಪನ್ನಗಳ ಪ್ರಯೋಜನಗಳನ್ನ ನಾವು ಅವರಿಗೆ ತಿಳಿಸಲು ಅವರ ಅಗತ್ಯತೆಗಳನ್ನ ನಾವು ಫಸ್ಟ್ ತಿಳಿದುಕೊಳ್ಳಬೇಕು. ಇದನ್ನು ತಿಳಿದುಕೊಂಡು ಅವರಿಗೆ ತಕ್ಕ ಹಾಗೆ ಗ್ರಾಹಕೀಕರಣ ಮಾಡುವುದರಿಂದ ಗ್ರಾಹಕರ ಮನವೊಲಿಸಲು ಕೂಡ ಸಹಾಯ ಮಾಡುತ್ತದೆ. ಸಮಾಲೋಚನಾ ತಂತ್ರಗಳು. ಎಲ್ಲಾ ಗ್ರಾಹಕರ ರೀತಿ ನೀತಿಗಳು ಒಂದೇ ತರ ಇರುತ್ತವೆ ಎಂದು ನಾವು ಇಲ್ಲಿ ನಿರ್ಧಾರ ಮಾಡಲು ಸಹಾಯವಾಗುವುದಿಲ್ಲ. ಈಗ B2B ಮಾರಾಟದಲ್ಲಿ ಉತ್ಪನ್ನದ ವಿಶೇಷಣಗಳು ಮತ್ತು ನಿಯಮಗಳು, ಅದರ ಬೆಲೆ ಹಾಗೂ ಮಾರಾಟದ ನಂತರ ಸೇವೆಯಂತಹ ಮಾತುಕತೆಯು ನಿರ್ಣಾಯಕವಾಗಿದೆ.
ಉದಾಹರಣೆಗೆ ದೀರ್ಘಾವಧಿಯ ಪೂರೈಕೆ ಒಪ್ಪಂದಗಳಿಗೆ ಖರೀದಿದಾರರಿಗೆ ವೆಚ್ಚಗಳನ್ನು ಮತ್ತು ಮಾರಾಟಗಾರರಿಗೆ ಲಾಭವನ್ನು ನಿರ್ವಹಿಸಲು ಎಚ್ಚರಿಕೆಯಿಂದ ಮಾತುಕತೆ ಅಗತ್ಯವಿರುತ್ತದೆ. ಸಮಾಲೋಚನೆ ಮಾಡಿ ಗ್ರಾಹಕರಿಗೆ ತಕ್ಕಂತೆ B2B ಯಲ್ಲಿ ಮಾರಾಟ ಮಾಡುತ್ತಿದ್ದೀರಾ ಅಥವಾ B2C ಯಲ್ಲಿ ಮಾರಾಟ ಮಾಡುತ್ತಿದ್ದೀರಾ ಎಂದು ನೋಡಿಕೊಂಡು ನಂತರ ನೀವು ಸಮಾಲೋಚನಾ ತಂತ್ರಗಳನ್ನು ರೂಪಿಸಿ ವೈಯಕ್ತಿಕ ಮಾರಾಟವನ್ನ ಮಾಡಬೇಕಾಗುತ್ತದೆ. ಕೊನೆಯ ತಂತ್ರ ಕ್ಲೈಂಟ್ ಪ್ರಾಫಿಟ್ ಪ್ಲಾನಿಂಗ್ ಸ್ಟ್ರಾಟಜಿ. ಇಲ್ಲಿ ನಾವು ಹೆಚ್ಚಿನ ಮೌಲ್ಯದ ತಾಂತ್ರಿಕ ಉತ್ಪನ್ನಗಳ ಕೈಗಾರಿಕಾ ಮಾರಾಟದಲ್ಲಿ ಮಾರಾಟಗಾರರು ಗ್ರಾಹಕರೊಂದಿಗೆ ಸಹಕರಿಸುತ್ತಾರೆ, ಅವರ ಕಾರ್ಯಾಚರಣೆಗಳ ಬಗ್ಗೆ ಒಳನೋಟಗಳನ್ನು ಹಂಚಿಕೊಳ್ಳುತ್ತಾರೆ ಮತ್ತು ಕ್ಲೈಂಟ್ನ ಲಾಭದಾಯಕತೆಯನ್ನು ಹೆಚ್ಚಿಸಲು ಸೂಕ್ತವಾದ ಉತ್ಪನ್ನಗಳನ್ನು ಅಭಿವೃದ್ಧಿಪಡಿಸಲು ಭವಿಷ್ಯದ ಯೋಜನೆಗಳನ್ನು ಹಂಚಿಕೊಳ್ಳುತ್ತಾರೆ. ಇದರಿಂದ ಗ್ರಾಹಕರನ್ನ ತೃಪ್ತಿಪಡಿಸಿ ಅದರಿಂದ ಹೇಗೆ ಕಂಪನಿಗೆ ಲಾಭದಾಯಕವಾಗುತ್ತದೆ ಎಂಬುವ ಸ್ಟ್ರಾಟಜಿಯನ್ನು ನಾವು ಇಲ್ಲಿ ನೋಡಬಹುದು. ಸೊ ನಾನು ಹೇಳಿದ ಹಾಗೆ ಇಲ್ಲಿ ಸಂವಹನ ತಂತ್ರಗಳು, ಮನವೊಲಿಸಿ ಅವರಿಗೆ ಸಮಾಲೋಚನೆಯನ್ನು ನೀಡಿ ಅವರಿಗೆ ಒಂದು ಪ್ಲಾನಿಂಗ್ ಸ್ಟ್ರಾಟಜಿಯನ್ನು ಉಪಯೋಗಿಸಿ ಗ್ರಾಹಕರನ್ನು ತೃಪ್ತಿಪಡಿಸುವುದೇ ವೈಯಕ್ತಿಕ ಮಾರಾಟದ ಮುಖ್ಯ ಪಾತ್ರವಾಗಿದೆ ಎಂದು ನಾವು ಪರಿಗಣಿಸುತ್ತೇವೆ. ಈಗ ನಾವು ವೈಯಕ್ತಿಕ ಮಾರಾಟದ ಅನುಕೂಲಗಳು ಮತ್ತು ಅನಾನುಕೂಲಗಳನ್ನ ಬಗ್ಗೆ ತಿಳಿದುಕೊಳ್ಳೋಣ. ಎಲ್ಲಿ ಅನುಕೂಲಗಳಿವೆಯೋ ಅಲ್ಲಿ ಹಾಗೆಯೇ ಅನಾನುಕೂಲಗಳು ಕೂಡ ಇವೆ. ಈಗ ಮೊದಲನೆಯದಾಗಿ ಅನುಕೂಲಗಳನ್ನ ಚರ್ಚಿಸೋಣ. ಮೊದಲನೇ ಅನುಕೂಲ ಸಂಬಂಧ ನಿರ್ಮಾಣ. ಇಲ್ಲಿ ನಾವು ಗ್ರಾಹಕರೊಂದಿಗೆ ಬಲವಾದ ವೈಯಕ್ತಿಕ ಸಂಪರ್ಕಗಳನ್ನು ಸ್ಥಾಪಿಸುತ್ತದೆ, ನಂಬಿಕೆ ಮತ್ತು ನಿಷ್ಠೆಯನ್ನು ಬೆಳೆಸುತ್ತದೆ. ಏಕೆಂದರೆ ಇದು ದ್ವಿಮುಖ ಸಂವಹನವಾಗಿರುವುದರಿಂದ ಗ್ರಾಹಕರ ಜೊತೆ ಮಾತನಾಡಿ ಅವರ ಮನ ಒಲಿಸುವ ಪ್ರಕ್ರಿಯೆಯಲ್ಲಿ ಒಳ್ಳೆ ಸಂಬಂಧ ನಿರ್ಮಾಣಕ್ಕೆ ವೈಯಕ್ತಿಕ ಮಾರಾಟವು ಅನುವು ಮಾಡಿಕೊಡಲಾಗುತ್ತದೆ. ಕಸ್ಟಮೈಸ್ ಮಾಡಿದ ಪರಿಹಾರಗಳು. ನಾನು ಹೇಳಿದ ಹಾಗೆ ಎಲ್ಲಾ ಮಾರಾಟಗಾರರ ರೀತಿ ಒಂದೇ ತರ ಇರುವುದಿಲ್ಲ, ಹಾಗೆಯೇ ಎಲ್ಲಾ ಗ್ರಾಹಕರ ರೀತಿ ನೀತಿಗಳು ಸಹ ಒಂದೇ ತರ ಇರುವುದಿಲ್ಲ. ಒಬ್ಬ ಗ್ರಾಹಕರಿಂದ ಇನ್ನೊಬ್ಬ ಗ್ರಾಹಕರಿಗೆ ನಾವು ಅನೇಕ ವ್ಯತ್ಯಾಸಗಳನ್ನ ನೋಡಬಹುದು. ಆದರೆ ಮಾರಾಟಗಾರರು ಅದಕ್ಕೆಲ್ಲವೂ ಸಹ ಕಸ್ಟಮೈಸ್ ಮಾಡಿದ ಪರಿಹಾರಗಳನ್ನು ಕೊಡಲು ಅವರಿಗೆ ಶಕ್ತಿ ಮತ್ತು ಬಲ, ಬುದ್ಧಿವಂತಿಕೆ ಇದ್ದಲ್ಲಿ ಮಾತ್ರ ಗ್ರಾಹಕರನ್ನ ತೃಪ್ತಿಪಡಿಸಲು ಸಾಧ್ಯ. ಮಾರಾಟಗಾರರು ತಮ್ಮ ಪ್ರಸ್ತುತಿಗಳು ಮತ್ತು ಪರಿಹಾರಗಳನ್ನು ನಿರ್ದಿಷ್ಟ ಗ್ರಾಹಕರ ಅಗತ್ಯಗಳನ್ನು ಪೂರೈಸಲು ತೃಪ್ತಿಯನ್ನು ಹೆಚ್ಚಿಸಬಹುದು. ಹೇಗೆ ಹೆಚ್ಚಿಸಬಹುದು ಎಂದರೆ ಗ್ರಾಹಕರಿಗೆ ತಕ್ಕ ಹಾಗೆ ನಾವು ಉತ್ಪನ್ನಗಳ ನೀಡುವ ಮೂಲಕ, ಕಸ್ಟಮೈಸ್ ಮಾಡುವ ಮೂಲಕ ಅವರಲ್ಲಿ ನಾವು ತೃಪ್ತಿಯನ್ನ ಹೆಚ್ಚಿಸಬಹುದು. ಮತ್ತೊಂದು ಮುಖ್ಯ ಅನುಕೂಲ ವೈಯಕ್ತಿಕ ಮಾರಾಟದಲ್ಲಿ ತಕ್ಷಣದ ಪ್ರತಿಕ್ರಿಯೆ. ನೈಜ ಸಮಯದ ಸಂವಾದವನ್ನು ಸಕ್ರಿಯಗೊಳಿಸುತ್ತದೆ. ಮಾರಾಟಗಾರರು ಆಕ್ಷೇಪಣೆಗಳನ್ನು ಪರಿಹರಿಸಲು ಮತ್ತು ಅವರ ಪಿಚ್ ಅನ್ನು ತಕ್ಷಣವೇ ಹೊಂದಿಕೊಳ್ಳಲು ಅನುವು ಮಾಡಿಕೊಳ್ಳುತ್ತದೆ. ಗ್ರಾಹಕರನ್ನು ಅರ್ಥ ಮಾಡಿಕೊಂಡು ಅವರಿಗೆ ತಕ್ಕ ಹಾಗೆ ವಿಧಿವಿಧಾನಗಳನ್ನು ವಿವರಿಸುವುದರಿಂದ ತಕ್ಷಣವಾಗಿಯೇ ಉತ್ಪನ್ನದ ಮೇಲೆ ಇರುವ ಪ್ರತಿ ಹಾಗೂ ಕ್ರಿಯೆಗಳನ್ನು ಅವರು ತೆಗೆದುಕೊಳ್ಳಬಹುದಾಗಿದೆ. ಹೆಚ್ಚಿನ ಪರಿವರ್ತನೆ ದರಗಳು. ಇತರ ಮಾರಾಟ ವಿಧಾನಗಳಿಗೆ ಹೋಲಿಸಿದರೆ ವೈಯಕ್ತಿಕ ಸಂವಹನಗಳು ಹೆಚ್ಚಿನ ಮಾರಾಟ ಪರಿವರ್ತನೆ ದರಗಳಿಗೆ ಕಾರಣವಾಗುತ್ತದೆ. ಈಗ ನಾವು ಜಾಹೀರಾತನ್ನು ಉದಾಹರಣೆಗೆ ತೆಗೆದುಕೊಂಡರೆ ಎಲ್ಲಾ ಟಿವಿಗಳಲ್ಲೂ ಕೂಡ ಒಂದೇ ಜಾಹೀರಾತು ಬರುವುದರಿಂದ ಎಲ್ಲಾ ಗ್ರಾಹಕರನ್ನು ಸೆಳೆಯಲು ಅದು ಕಷ್ಟವಾಗುತ್ತದೆ. ಆದರೆ ವೈಯಕ್ತಿಕ ಮಾರಾಟದಲ್ಲಿ ಗ್ರಾಹಕರಿಗೆ ತಕ್ಕ ಹಾಗೆ ಗ್ರಾಹಕೀಕರಣವಾಗಿರುವುದರಿಂದ ಹೆಚ್ಚಿನ ಪರಿವರ್ತನೆಯಲ್ಲಿ ನಾವು ಒಂದು ಗ್ರಾಹಕರ ಸಂಖ್ಯೆಯನ್ನು ನೋಡಿ ಅದು ಸೇಲ್ಸ್ ಜಾಸ್ತಿ ಆಗಲು ಕೂಡ ಸಹಾಯ ಮಾಡುತ್ತದೆ. ಇದು ಕಂಪನಿಗೂ ಕೂಡ ಲಾಭದಾಯಕ. ಕೊನೆಗೆ ಗ್ರಾಹಕರನ್ನ ಪೂರೈಸಲು, ಅವರ ತೃಪ್ತಿಯನ್ನ ಹೆಚ್ಚಿಸಲು ಕೂಡ ವೈಯಕ್ತಿಕ ಮಾರಾಟ ಅನುಕೂಲವನ್ನ ಮಾಡಿಕೊಡುತ್ತದೆ. ಸಂಕೀರ್ಣ ಉತ್ಪನ್ನಗಳು.
ವಿವರವಾದ ವಿವರಣೆಗಳ ಅಗತ್ಯವಿರುವ ಸಂಕೀರ್ಣ ಅಥವಾ ಹೆಚ್ಚಿನ ಒಳಗೊಳ್ಳುವಿಕೆಯ ಉತ್ಪನ್ನಗಳನ್ನು ಮಾರಾಟ ಮಾಡಲು ವಿಶೇಷವಾಗಿ ಪರಿಣಾಮಕಾರಿಯಾಗಿದೆ. ನಾವು ಆಗಲೇ ಯಾವ ಕಂಪನಿಗಳು ಅಥವಾ ಯಾವ ವಿಧಗಳಲ್ಲಿ ನಾವು ವೈಯಕ್ತಿಕ ಮಾರಾಟವನ್ನು ಅಳವಡಿಸಿಕೊಂಡರೆ ಲಾಭದಾಯಕ ಎನ್ನುವುದನ್ನು ನೋಡಿದ್ದೇವೆ. ಅದಕ್ಕೆ ತಕ್ಕ ಹಾಗೆ ನೀವು ಕೈಗಾರಿಕಾ ಉತ್ಪನ್ನವನ್ನು ನೀಡುತ್ತಿದ್ದೀರಾ ಅಥವಾ ಗ್ರಾಹಕ ಉತ್ಪನ್ನಗಳನ್ನು ನೀಡುತ್ತಿದ್ದೀರಾ, ಅದರ ತಕ್ಕಾಗೆ ನಾವು ವೈಯಕ್ತಿಕ ಮಾರಾಟವನ್ನ ಅನುಸರಿಸಿದರೆ ನಾವು ಅನುಕೂಲವನ್ನಾಗಿ ಸ್ವೀಕರಿಸಬಹುದು. ಗ್ರಾಹಕ ಶಿಕ್ಷಣ: ಮಾರಾಟಗಾರರು ಉತ್ಪನ್ನದ ಪ್ರಯೋಜನಗಳು ಮತ್ತು ವೈಶಿಷ್ಟ್ಯಗಳ ಬಗ್ಗೆ ಗ್ರಾಹಕರಿಗೆ ಶಿಕ್ಷಣವನ್ನು ವೈಯಕ್ತಿಕ ಮಾರಾಟದಲ್ಲಿ ನೀಡಬಹುದು. ಗ್ರಾಹಕರು ಸಹ ತಿಳುವಳಿಕೆಯುಳ್ಳ ನಿರ್ಧಾರವನ್ನು ತೆಗೆದುಕೊಳ್ಳಲು ಅವರಿಗೆ ಸಹಾಯ ಮಾಡುತ್ತದೆ. ಮತ್ತೊಂದು, ದೀರ್ಘಾವಧಿಯ ನಿಶ್ಚಿತಾರ್ಥವನ್ನ ನಾವು ವೈಯಕ್ತಿಕ ಮಾರಾಟದಿಂದ ನೋಡಬಹುದು. ದೀರ್ಘಾವಧಿಯ ನಿಶ್ಚಿತಾರ್ಥ ಎಂದರೇನು? ಪುನರಾವರ್ತಿತ ವ್ಯಾಪಾರ ಮತ್ತು ಉಲ್ಲೇಖಗಳಿಗೆ ಕಾರಣವಾಗುವ ನಡೆಯುತ್ತಿರುವ ಸಂಬಂಧಗಳನ್ನು ಸುಗಮಗೊಳಿಸುತ್ತದೆ. ಗ್ರಾಹಕರು ಮತ್ತೆ ಮತ್ತೆ ಒಂದೇ ಕಂಪನಿಗೆ ಬಂದು ಅದರ ಉತ್ಪನ್ನಗಳನ್ನು ತೆಗೆದುಕೊಳ್ಳುವುದರಿಂದ ಕಂಪನಿ ಮತ್ತು ಗ್ರಾಹಕರ ಮಧ್ಯೆ ದೀರ್ಘಾವಧಿಯ ನಿಶ್ಚಿತಾರ್ಥವನ್ನ ನಾವು ಇಲ್ಲಿ ಕಂಡುಕೊಳ್ಳಬಹುದು. ಕೊನೆಯ ಅನುಕೂಲ, ಮಾರುಕಟ್ಟೆ ಒಳನೋಟಗಳು. ಇಲ್ಲಿ ಗ್ರಾಹಕರು ಸಂವಹನ ಮಾಡುವುದರಿಂದ ನೇರವಾಗಿ ಗ್ರಾಹಕರನ್ನ ಭೇಟಿ ಮಾಡಿ ಅವರ ಅರ್ಥಗಳು, ಅವರ ಕಷ್ಟಗಳು, ಅವರ ಇಷ್ಟಾರ್ಥಗಳನ್ನ ತಿಳಿದುಕೊಳ್ಳುವುದರಿಂದ ವೈಯಕ್ತಿಕ ಮಾರಾಟಕ್ಕೆ ಗ್ರಾಹಕರ ಆದ್ಯತೆಗಳು ಏನು ಅಂತ ಗೊತ್ತು, ಜೊತೆಗೆ ಮಾರುಕಟ್ಟೆ ಪ್ರವೃತ್ತಿಗಳ ಮೇಲೆ ಮೌಲ್ಯಯುತವಾದ ಪ್ರತಿಕ್ರಿಯೆಯನ್ನ ಒದಗಿಸುತ್ತದೆ. ಸೊ ಇದರಿಂದ ಭವಿಷ್ಯದ ಕಾರ್ಯತಂತ್ರಗಳು ಏನು ಮಾಡಬಹುದು, ಮಾರುಕಟ್ಟೆಯನ್ನು ಚೆನ್ನಾಗಿ ನೋಡಿಕೊಂಡು ಚೆನ್ನಾಗಿ ಅರ್ಥೈಸಿಕೊಂಡು ಮುಂದಿನ ದಿನಗಳಲ್ಲಿ ಹೊಸ ಕಾರ್ಯತಂತ್ರಗಳನ್ನು ರೂಪಿಸಲು ಈ ವೈಯಕ್ತಿಕ ಮಾರಾಟವು ಅನುಕೂಲವನ್ನ ಮಾಡಿಕೊಳ್ಳುತ್ತದೆ. ಈಗ ವೈಯಕ್ತಿಕ ಮಾರಾಟದ ಅನಾನುಕೂಲಗಳ ಬಗ್ಗೆ ಚರ್ಚಿಸೋಣ. ಮೊದಲನೆಯದು ಹೆಚ್ಚಿನ ವೆಚ್ಚ. ಹೆಚ್ಚಿನ ವೆಚ್ಚ ಹೇಗೆ ಆಗುತ್ತದೆ ಎಂದರೆ, ನೇಮಕಾತಿಯಾಗಿರಬಹುದು, ತರಬೇತಿ ಮತ್ತು ಮಾರಾಟ ಸಿಬ್ಬಂದಿಯನ್ನು ಸರಿದೂಗಿಸಲು ಸಂಬಂಧಿಸಿದ ವೆಚ್ಚಗಳಿಂದಾಗಿ ವೈಯಕ್ತಿಕ ಮಾರಾಟವು ದುಬಾರಿಯಾಗಬಹುದು. ಇದರಿಂದ ಸಣ್ಣ ಕಾರ್ಖಾನೆಗಳು ಅಥವಾ ಕಂಪನಿಗಳು ಇದನ್ನು ಅಳವಡಿಸಲು ಸ್ವಲ್ಪ ಕಷ್ಟಕರವಾಗುತ್ತದೆ. ಎರಡನೆಯದು, ಸಮಯ ತೆಗೆದುಕೊಳ್ಳುತ್ತದೆ. ಸಂಬಂಧಗಳನ್ನು ನಿರ್ಮಿಸುವುದು ಕೇವಲ ಒಂದು ದಿನದ ಕೆಲಸವಲ್ಲ. ಸಂಬಂಧಗಳನ್ನು ನಿರ್ಮಿಸುವುದು ಮತ್ತು ಮಾರಾಟವನ್ನ ಮುಚ್ಚುವುದು ಗಮನಾರ್ಹ ಸಮಯವನ್ನು ತೆಗೆದುಕೊಳ್ಳುತ್ತದೆ. ಇದು ಎಲ್ಲಾ ರೀತಿಯ ಉತ್ಪನ್ನಗಳು ಮತ್ತು ಮಾರುಕಟ್ಟೆಗಳಿಗೆ ಪರಿಣಾಮಕಾರಿಯಾಗಿರುವುದಿಲ್ಲ. ಯಾಕೆಂದರೆ ಇದು ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳುತ್ತದೆ ನಾವು ಬೇರೆದಕ್ಕೆ ಹೋಲಿಸಿದರೆ. ಸೀಮಿತ ವ್ಯಾಪ್ತಿಯು: ಈಗ ನಾವು ಜಾಹೀರಾತು ನೀಡಿದರೆ ದೇಶಾದ್ಯಂತ ಅದು ಹರಡುತ್ತದೆ. ಆದರೆ ಇಲ್ಲಿ ನಾವು ಸೀಮಿತ ವ್ಯಾಪ್ತಿಯನ್ನ ನೋಡಬಹುದು. ಸಾಮೂಹಿಕ ವ್ಯಾಪಾರೋದ್ಯಮಕ್ಕೆ ಹೋಲಿಸಿದರೆ ವೈಯಕ್ತಿಕ ಮಾರಾಟವು ಸಾಮಾನ್ಯವಾಗಿ ಸಣ್ಣ ಪ್ರೇಕ್ಷಕರ ಗುಂಪನ್ನ ಮಾತ್ರ ಗುರಿಯಾಗಿಸುತ್ತದೆ. ಇದು ಒಟ್ಟಾರೆ ಮಾರುಕಟ್ಟೆಯಲ್ಲಿ ನುಗ್ಗುವಿಕೆಯನ್ನ ಮಿತಿಗೊಳಿಸುತ್ತದೆ. ಜೊತೆಗೆ ಸೀಮಿತವಾಗಿ ಏರ್ಪಡಿಸುವುದರಿಂದ ಹೆಚ್ಚಿನ ಗ್ರಾಹಕರನ್ನ ಮನವೊಲಿಸಲು ಸಹ ಇಲ್ಲಿ ಕಷ್ಟವಾಗುತ್ತದೆ. ಅಸಮಂಜಸ ಸಂದೇಶ ಕಳುಹಿಸುವಿಕೆ: ನಾವು ಮಾರಾಟ ಸಿಬ್ಬಂದಿಯನ್ನು ಅಳವಡಿಸಿಕೊಳ್ಳುವುದರಿಂದ ಅವರ ರೀತಿ ನೀತಿಗಳಿಗೆ ತರಬೇತಿಗಳು ಇಲ್ಲವಾದಲ್ಲಿ ವಿಭಿನ್ನ ಮಾರಾಟಗಾರರು ವಿಭಿನ್ನ ಸಂದೇಶಗಳನ್ನ ರವಾನಿಸಬಹುದು. ಇದು ಬ್ರ್ಯಾಂಡ್ ಪ್ರಾತಿನಿಧ್ಯದಲ್ಲಿ ಸಂಭಾವ್ಯ ಅಸಂಗತಗಳಿಗೆ ಕಾರಣವಾಗುತ್ತದೆ. ಅದರಿಂದಾಗಿ ತರಬೇತಿಯನ್ನ ನೀಡುವುದು ಮುಖ್ಯ ಕಾರ್ಯವಾಗಿರುತ್ತದೆ. ಮಾರಾಟದ ಒತ್ತಡ: ಗ್ರಾಹಕರು ವೈಯಕ್ತಿಕ ಸಂವಹನದ ಸಮಯದಲ್ಲಿ ಗ್ರಾಹಕರ ಮೇಲೆ ಹೆಚ್ಚಳವಾಗಿ ಒತ್ತಡವನ್ನ ಹಾಕುತ್ತಾರೆ, ಅವರು ಉತ್ಪನ್ನವನ್ನು ಖರೀದಿಸಬೇಕೆಂದು. ಈ ಒಂದು ಒತ್ತಡವು ಬ್ರ್ಯಾಂಡ್ನ ಋಣಾತ್ಮಕ ಗ್ರಹಿಕೆಗಳಿಗೆ ಕಾರಣವಾಗುವುದಿಲ್ಲ ಮತ್ತು ಮಾರಾಟವನ್ನ ತಡೆಯಲು ಕೂಡ ಈ ಒಂದು ಒತ್ತಡ ಕಾರಣವಾಗಿದೆ. ಕೌಶಲ್ಯಗಳ ಮೇಲೆ ಅವಲಂಬನೆ: ಆಗ್ಲೇ ಹೇಳಿರೋ ಹಾಗೆ ಮಾರಾಟ ಸಿಬ್ಬಂದಿ ವೈಯಕ್ತಿಕ ಮಾರಾಟದ ಮೇಲೆ ಸಂಪೂರ್ಣವಾಗಿ ಅವಲಂಬಿತವಾಗಿರುವುದರಿಂದ ಮಾರಾಟಗಾರರಿಗೆ ಹೆಚ್ಚಿನ ಅರ್ಥದಲ್ಲಿ ಕೌಶಲ್ಯ, ಹೆಚ್ಚಿನ ಅನುಭವದ
ಮೇಲೆ ಹೆಚ್ಚು ಅವಲಂಬಿತವಾಗಿರುತ್ತಾರೆ. ಇದು ಕಾರ್ಯಕ್ಷಮತೆಯಲ್ಲಿ ವ್ಯತ್ಯಾಸಕ್ಕೆ ಕಾರಣವಾಗುತ್ತಾರೆ. ಇದಕ್ಕೂ ಕೂಡ ಅವರ ನೇಮಕಾತಿ ಮಾಡಬೇಕಾದರೆ, ಅವರಿಗೆ ತರಬೇತಿ ನೀಡಬೇಕಾದರೆ ಮುಖ್ಯವಾಗಿ ಗಮನಾರ್ಹವಾಗಿ ವಹಿಸಬೇಕೆಂದು ನಾವು ಇಲ್ಲಿ ನೋಡುತ್ತೇವೆ. ಈ ಹೆಚ್ಚಿನ ವೆಚ್ಚವಾಗಿರಬಹುದು, ಸಮಯ ತೆಗೆದುಕೊಳ್ಳುವುದು, ಸೀಮಿತ ವ್ಯಾಪ್ತಿಗೆ ಮಾತ್ರ ಸೀಮಿತ, ಅಸಮಂಜಸ ಸಂದೇಶವನ್ನ ಕಳಿಸುವುದು, ಮಾರಾಟದ ಒತ್ತಡವಾಗಿರಬಹುದು, ಇವೆಲ್ಲವೂ ಕೂಡ ವೈಯಕ್ತಿಕ ಮಾರಾಟದ ಅನಾನುಕೂಲಗಳೆಂದಾಗಿ ನಾವು ಇಲ್ಲಿ ಪರಿಗಣಿಸಿದ್ದೇವೆ. ಈಗ ವೈಯಕ್ತಿಕ ಮಾರಾಟದ ಪ್ರಮುಖ ಹಂತ ಉದ್ದೇಶಗಳೇನು? ಈ ಉದ್ದೇಶಗಳನ್ನ ನಾವು 2 ಉದ್ದೇಶಗಳನ್ನಾಗಿ ವಿಂಗಡಿಸಿದ್ದೇವೆ. ಮೊದಲನೆಯದು ವೈಯಕ್ತಿಕ ಮಾರಾಟದ ಗುಣಾತ್ಮಕ ಉದ್ದೇಶಗಳು, ಮತ್ತೊಂದು ಪರಿಮಾಣಾತ್ಮಕ ಉದ್ದೇಶಗಳು. ಹಾಗಾದರೆ ವೈಯಕ್ತಿಕ ಮಾರಾಟದ ಗುಣಾತ್ಮಕ ಉದ್ದೇಶಗಳು ಏನೆಂದು ನೋಡಿಕೊಳ್ಳೋಣ. ವೈಯಕ್ತಿಕ ಮಾರಾಟದ ಗುಣಾತ್ಮಕ ಉದ್ದೇಶಗಳು ಸಂಬಂಧಗಳನ್ನ ನಿರ್ಮಿಸುವುದು, ಗ್ರಾಹಕರ ಅಗತ್ಯಗಳನ್ನ ಅರ್ಥ ಮಾಡಿಕೊಳ್ಳುವುದು ಮತ್ತು ಬ್ರ್ಯಾಂಡ್ ಗ್ರಹಿಕೆಯನ್ನು ಹೆಚ್ಚಿಸುವುದರ ಮೇಲೆ ಕೇಂದ್ರೀಕರಿಸುತ್ತದೆ. ಪರಿಮಾಣಾತ್ಮಕ ಉದ್ದೇಶಗಳ ಮುಖ್ಯ ಉದ್ದೇಶ: ಕೆಲವು ಪರಿಮಾಣಾತ್ಮಕ ಉದ್ದೇಶಗಳನ್ನು ಸಹ ನಿಗದಿಪಡಿಸಲಾಗಿದೆ. ಇದು ಅಲ್ಪಾವಧಿಯ ಉದ್ದೇಶಗಳಾಗಿದ್ದು ವೈಯಕ್ತಿಕ ಮಾರಾಟಕ್ಕೆ ಸಹಾಯ ಮಾಡುತ್ತದೆ. ಈಗ ವೈಯಕ್ತಿಕ ಮಾರಾಟದ ಗುಣಾತ್ಮಕ ಉದ್ದೇಶಗಳು ಯಾವುವೆಂದು ಇಲ್ಲಿ ನೋಡೋಣ. ಸಂಬಂಧ ನಿರ್ಮಾಣ: ನಿಷ್ಠೆ ಮತ್ತು ದೀರ್ಘಾವಧಿಯ ನಿಶ್ಚಿತಾರ್ಥವನ್ನ ಬೆಳೆಸಲು, ಸಂಬಂಧವನ್ನು ಗ್ರಾಹಕರೊಂದಿಗೆ ರೂಪಿಸಲು, ಗ್ರಾಹಕರೊಂದಿಗೆ ಬಲವಾದ ವಿಶ್ವಾಸಾರ್ಹ ಸಂಬಂಧಗಳನ್ನು ಸ್ಥಾಪಿಸಲು ಮುಖ್ಯ ಉದ್ದೇಶವಾಗಿದೆ. ಗ್ರಾಹಕರಿಗೆ ತಿಳುವಳಿಕೆ ನೀಡಲು, ಗ್ರಾಹಕರ ಆದ್ಯತೆಗಳೇನು, ಅವರ ಒಂದು ಇಷ್ಟ ಕಷ್ಟಗಳ ಅಂಶಗಳೇನು ಮತ್ತು ಅವರಿಂದ ಕೊಡುಗೆಗಳನ್ನು ಹೇಗೆ ಪರಿಣಾಮಕಾರಿಯಾಗಿ ತೆಗೆದುಕೊಂಡು ಅವುಗಳಿಗೆ ಪ್ರೇರಣೆಗಳ ಬಗ್ಗೆ ಆಳವಾದ ಒಳನೋಟಗಳನ್ನು ಪಡೆಯುವುದೇ ಗ್ರಾಹಕರ ತಿಳುವಳಿಕೆ. ಗ್ರಾಹಕರಿಗೆ ತಿಳುವಳಿಕೆ ನೀಡಬೇಕೆಂದರೆ ವೈಯಕ್ತಿಕ ಮಾರಾಟದಲ್ಲಿ ನಾವು ಹೆಚ್ಚು ಕಾರ್ಯಾಗಾರ ಕೆಲಸಗಳನ್ನ ಮಾಡಬೇಕಾಗುತ್ತೆ. ಮತ್ತೊಂದು ಮುಖ್ಯ ಉದ್ದೇಶ ಬ್ರ್ಯಾಂಡ್ ಗ್ರಹಿಕೆ. ಬ್ರ್ಯಾಂಡ್ ಗ್ರಹಿಕೆಯಲ್ಲಿ ನಾವು ಧನಾತ್ಮಕ ಸಂವಹನಗಳು ಮತ್ತು ವೈಯಕ್ತಿಕಗೊಳಿಸದ ಸೇವೆಯ ಮೂಲಕ ಬ್ರ್ಯಾಂಡ್ನ ಒಟ್ಟಾರೆ ಗ್ರಹಿಕೆಯನ್ನು ಹೆಚ್ಚಿಸಿ ಕಂಪನಿಯ ಒಳ್ಳೆಯ ಬ್ರ್ಯಾಂಡ್ ಎಂದು ಹೇಳಿ ನಾವು ಗ್ರಾಹಕರನ್ನ ಪ್ರೇರೇಪಿಸುವುದು ಮುಖ್ಯ ಉದ್ದೇಶವಾಗಿದೆ. ಮತ್ತೊಂದು ಗ್ರಾಹಕರಿಗೆ ಉತ್ಪನ್ನಗಳ ಬಗ್ಗೆ ಶಿಕ್ಷಣ ನೀಡುವುದು. ಗ್ರಾಹಕರ ಶಿಕ್ಷಣದಲ್ಲಿ ಉತ್ಪನ್ನಗಳು ಮತ್ತು ಸೇವೆಗಳ ಬಗ್ಗೆ ಗ್ರಾಹಕರಿಗೆ ತಿಳಿಸಿ ಮತ್ತು ಶಿಕ್ಷಣ ನೀಡಿ ತಿಳುವಳಿಕೆಯುಳ್ಳ ಖರೀದಿ ನಿರ್ಧಾರಗಳನ್ನು ಮಾಡಲು ಅವರಿಗೆ ಸಹಾಯ ಮಾಡುತ್ತದೆ. ಪ್ರತಿಕ್ರಿಯೆ ಸಂಗ್ರಹ: ನಾವು ಅನುಕೂಲಗಳು ಮತ್ತು ಗುಣಲಕ್ಷಣಗಳಲ್ಲಿ ನೋಡಿದ್ದೇವೆ. ವೈಯಕ್ತಿಕ ಮಾರಾಟದಲ್ಲಿ ಪ್ರತಿಕ್ರಿಯೆಯನ್ನ ಸಂಗ್ರಹ ಮಾಡಬಹುದು. ಉತ್ಪನ್ನಗಳು ಮತ್ತು ಸೇವೆಗಳ ಮೇಲೆ ಮೌಲ್ಯಯುತವಾದ ಪ್ರತಿಕ್ರಿಯೆಯನ್ನು ಸಂಗ್ರಹಿಸಿ ನಿರಂತರ ಸುಧಾರಣೆ ಮತ್ತು ನಾವೀನ್ಯತೆಯನ್ನ ಸಕ್ರಿಯಗೊಳಿಸಲು ಸಹಾಯ ಮಾಡುತ್ತದೆ. ಕೊನೆಯದಾಗಿ ಸಂಘರ್ಷ ಪರಿಹಾರ. ಸಂಘರ್ಷ ಪರಿಹಾರದಲ್ಲಿ ಗ್ರಾಹಕರಿಗೆ ಕಾಳಜಿಯನ್ನ ಪರಿಹರಿಸಿ ಮತ್ತು ಅವರ ಸಮಸ್ಯೆಗಳನ್ನ ತ್ವರಿತವಾಗಿ ಬಗೆಹರಿಸಿ ಗ್ರಾಹಕರಿಗೆ ತೃಪ್ತಿ ಮತ್ತು ಧಾರಣವನ್ನು ಸುಧಾರಿಸುವುದೇ ಈ ಗುಣಾತ್ಮಕ ವೈಯಕ್ತಿಕ ಮಾರಾಟದ ಮುಖ್ಯ ಉದ್ದೇಶವಾಗಿದೆ. ಈಗ ಪರಿಮಾಣಾತ್ಮಕ ಉದ್ದೇಶಗಳು ಯಾವುವೆಂದರೆ ನಿಗದಿತ ಮಾರಾಟದ ಪ್ರಮಾಣವನ್ನ ಪಡೆಯಲು, ಹೆಚ್ಚಿನ ಸೇಲ್ಸ್ ಅನ್ನು ಪಡೆಯಲು ವೈಯಕ್ತಿಕ ಮಾರಾಟ ಸಹಾಯ ಮಾಡುತ್ತದೆ. ಲಾಭದ ಉದ್ದೇಶಗಳಿಗೆ ಕೊಡುಗೆ ನೀಡಲು, ಉತ್ಪನ್ನಗಳ ಸರಿಯಾದ ಮಿಶ್ರಣವನ್ನು ಮಾರಾಟ ಮಾಡಲು, ವಿವಿಧ ಉತ್ಪನ್ನಗಳ ನಿರ್ದಿಷ್ಟ ಸಂಖ್ಯೆಯಲ್ಲಿ ಮಾರಾಟದ ಪ್ರಮಾಣವನ್ನು ಪಡೆಯಲು ಸಹ ಈ ಪರಿಮಾಣಾತ್ಮಕ ಉದ್ದೇಶಗಳು ವೈಯಕ್ತಿಕ ಮಾರಾಟದಲ್ಲಿ ಮುಖ್ಯ ಕಾರ್ಯವನ್ನ ನಿರ್ವಹಿಸುತ್ತದೆ. ವೈಯಕ್ತಿಕ ಮಾರಾಟದ ವೆಚ್ಚಗಳನ್ನು ನಿಗದಿತ ಮಿತಿಗಳಲ್ಲಿ ಇರಿಸಿಕೊಳ್ಳಲು ಸಹ ಸಹಾಯ ಮಾಡುತ್ತದೆ. ಮಾರುಕಟ್ಟೆಯ ನಿರ್ದಿಷ್ಟ ಪಾಲನ್ನು ಸುರಕ್ಷಿತವಾಗಿರಲು ಮತ್ತು ಉಳಿಸಿಕೊಳ್ಳಲು ವೈಯಕ್ತಿಕ ಮಾರಾಟವು ಅನುವು ಮಾಡಿಕೊಳ್ಳುತ್ತದೆ. ನೀಡಿರುವ ವರ್ಗಗಳ ಕೆಲವು ಸಂಖ್ಯೆಯ ಹೊಸ ಗ್ರಾಹಕರನ್ನ ಪಡೆಯಲು ವೈಯಕ್ತಿಕ ಮಾರಾಟವು ಮುಖ್ಯ ಚಲನೆಯಲ್ಲಿ ಅನುಭವವನ್ನು ನೀಡಿ ಹೊಸ ಗ್ರಾಹಕರನ್ನ ಅಸ್ತಿತ್ವದಲ್ಲಿರುವ ಗ್ರಾಹಕರ ಜೊತೆ ಸೇರಿಸಿ ಸೇಲ್ಸ್ ಅನ್ನು ಜಾಸ್ತಿ ಮಾಡಲು ಕೂಡ ಇದು ಸಹಾಯ ಮಾಡುತ್ತದೆ. ಈಗ ವೈಯಕ್ತಿಕ ಮಾರಾಟದ ಸನ್ನಿವೇಶಗಳ ವೈವಿಧ್ಯತೆಯನ್ನು ನೋಡೋಣ. ವೈಯಕ್ತಿಕ ಮಾರಾಟದ ಸನ್ನಿವೇಶಗಳ ವೈವಿಧ್ಯತೆಯಲ್ಲಿ 5 ವಿಧಗಳಿವೆ. 1 ವಿತರಣಾ ಮಾರಾಟಗಾರರು, ಒಳಗೆ ಆರ್ಡರ್ ಟೇಕರ್ಸ್,
ಹೊರಗಿನ ಆದೇಶ ತೆಗೆದುಕೊಳ್ಳುವವರು, ಮಿಷನರಿ ಮಾರಾಟಗಾರರು ಮತ್ತು ಆರ್ಡರ್ಸ್ ಗೆಟರ್ಸ್. ಈಗ ಒಂದೊಂದೇ ನಾವು ತಿಳಿದುಕೊಳ್ಳುತ್ತಾ ಹೋಗೋಣ. ವಿತರಣಾ ಮಾರಾಟಗಾರರು. ವಿತರಣಾ ಮಾರಾಟಗಾರರ ಪ್ರಮುಖ ಪಾತ್ರವೇನೆಂದರೆ ಉತ್ಪನ್ನವನ್ನು ನೇರವಾಗಿ ಗ್ರಾಹಕರಿಗೆ ತಲುಪಿಸುವುದು. ಅವರು ಮುಖ್ಯವಾಗಿ ನಿಯಮಿತ ಭೇಟಿಗಳು, ಸೌಜನ್ಯ, ಸೀಮಿತ ಮಾರಾಟ ಕೌಶಲ್ಯಗಳ ಬಗ್ಗೆ ಹೆಚ್ಚಾಗಿ ಗಮನವನ್ನ ವಹಿಸುತ್ತಾರೆ. ನೇರವಾಗಿ ಉತ್ಪನ್ನಗಳನ್ನ ಗ್ರಾಹಕರಿಗೆ ತಲುಪಿಸಿ ಅವರಿಂದ ಎಲ್ಲ ಒಂದು ಕಾರ್ಯಗಳನ್ನು ಮಾಡಿ ಅವರಿಂದ ಸೇಲ್ಸ್ ಜಾಸ್ತಿ ಮಾಡಲು ವಿತರಣಾ ಮಾರಾಟಗಾರರು ಹೆಚ್ಚಿನ ಅವಧಿಯಲ್ಲಿ ಫಲವನ್ನ ನೀಡುತ್ತಾರೆ. ಎರಡನೇ ಒಂದು ಸನ್ನಿವೇಶ ಒಳಗೆ ಆರ್ಡರ್ ಟೇಕರ್ಸ್. ಈ ಒಳಗೆ ಆರ್ಡರ್ಸ್ ಟೇಕರ್ಸ್ ನ ಮುಖ್ಯ ಪಾತ್ರವೇನೆಂದರೆ ಗ್ರಾಹಕರಿಗೆ ಅಂಗಡಿಯಲ್ಲಿ ಸೇವೆ ಸಲ್ಲಿಸುವ ಚಿಲ್ಲರೆ ಮಾರಾಟಗಾರರಾಗಿರುತ್ತಾರೆ. ಚಿಲ್ಲರೆ ಮಾರಾಟಗಾರರು ಗ್ರಾಹಕರಿಗ ವಿನಂತಿಗಳಿಗೆ ತಕ್ಕಂತೆ ಪ್ರತಿಕ್ರಿಯಿಸುವುದು. ನಾವು ಚಾನಲ್ ಆಫ್ ಡಿಸ್ಟ್ರಿಬ್ಯೂಷನ್ ಅನ್ನು ನೋಡಿದ ಆಗಲೂ ಕೂಡ ಚಿಲ್ಲರೆ ವ್ಯಾಪಾರಿಗಳು ಗ್ರಾಹಕರಿಗೆ ಹತ್ತಿರವಾಗಿರುವುದರಿಂದ ಗ್ರಾಹಕರ ವಿನಂತಿಗಳೇನೆಂದು ತೆಗೆದುಕೊಳ್ಳುತ್ತಾರೆ. ಅವರ ಖರೀದಿಗಳ ನಿರ್ಧಾರದ ಮೇಲೆ ಕೂಡ ಹೆಚ್ಚಿನ ಪ್ರಭಾವವನ್ನ ಬೀರುತ್ತಾರೆ. ಮೂರನೆಯದು ಹೊರಗಿನ ಆದೇಶ ತೆಗೆದುಕೊಳ್ಳುವವರು. ಹೊರಗಿನ ಆದೇಶ ತೆಗೆದುಕೊಳ್ಳುವವರ ಮುಖ್ಯ ಪಾತ್ರವೇನೆಂದರೆ ಆರ್ಡರ್ಗಳನ್ನು ತೆಗೆದುಕೊಳ್ಳಲು ಮಾರಾಟಗಾರರು, ಚಿಲ್ಲರೆ ವ್ಯಾಪಾರಿಗಳು ಮತ್ತು ಸಗಟು ವ್ಯಾಪಾರಿಗಳಿಗೆ ಭೇಟಿ ನೀಡುತ್ತಾರೆ. ಇವರು ಭೇಟಿ ನೀಡಿದ ನಂತರ ಉತ್ಪನ್ನಗಳನ್ನು ಮಾರಾಟ ಮಾಡಲು ಚಿಲ್ಲರೆ ವ್ಯಾಪಾರಿಗಳನ್ನ ಪ್ರೇರೇಪಿಸುವುದು, ಹೊಸ ಕೊಡುಗೆಗಳ ಬಗ್ಗೆ ಅವರಿಗೆ ಶಿಕ್ಷಣ ನೀಡುವುದು ಇವರ ಮುಖ್ಯ ಉದ್ದೇಶವಾಗಿರುತ್ತದೆ. ಕ್ಷಮೆ ಇರಲಿ. ಮಿಷನರಿ ಮಾರಾಟಗಾರರು. ಇವರ ಮುಖ್ಯ ಪಾತ್ರ ನೇರವಾಗಿ ಮಾರಾಟವಿಲ್ಲದೆ ಪ್ರಭಾವಿಗಳಿಗೆ ಅಂದರೆ ವೈದ್ಯರು ಮಾಹಿತಿ ನೀಡಿ ಮತ್ತು ಶಿಕ್ಷಣ ನೀಡಿ ಗ್ರಾಹಕರಿಗೆ ಉತ್ಪನ್ನಗಳ ಬಗ್ಗೆ ಜಾಗೃತಿ ಮೂಡಿಸುವ ಗುರಿಯನ್ನು ಹೊಂದಿರುತ್ತಾರೆ. ಸೃಜನಾತ್ಮಕ ಮಾರಾಟಗಾರರು ಅಂದರೆ ಆರ್ಡರ್ಸ್ ಗೆಟರ್ಸ್. ಈ ಆರ್ಡರ್ಸ್ ಗೆಟರ್ಸ್ ಏನು ಮಾಡುತ್ತಾರೆಂದರೆ ಅವರ ಒಂದು ಸೃಜನಶೀಲತೆ ಮತ್ತು ಮನವೊಲಿಸುವ ಕೌಶಲ್ಯವನ್ನು ಅಳವಡಿಸಿಕೊಂಡು ಅವರೇ ಬೇಡಿಕೆಗಳನ್ನು ಸೃಷ್ಟಿಸಿ ಹೊಸ ಅಥವಾ ನವೀನ ಉತ್ಪನ್ನಗಳನ್ನು ಮಾರಾಟ ಮಾಡುವುದು ಹೇಗೆ, ಬಲವಾಗಿ ಗ್ರಾಹಕರ ತಲೆಯಲ್ಲಿ ಕೌಶಲ್ಯಗಳನ್ನು ರೂಪಿಸುವುದು ಹೇಗೆ, ಸಮಾಲೋಚನೆ ಕೌಶಲ್ಯಗಳ ಅಗತ್ಯವೆಷ್ಟಿದೆ ಎನ್ನುವುದನ್ನ ಆರ್ಡರ್ಸ್ ಗೆಟರ್ಸ್ ಅವರು ಮಾಡುತ್ತಾರೆ. ಈಗ ನಾವು ಮುಖ್ಯವಾಗಿ ವೈಯಕ್ತಿಕ ಮಾರಾಟದ ಪ್ರಕ್ರಿಯೆಯ ಬಗ್ಗೆ ತಿಳಿದುಕೊಳ್ಳೋಣ. ಮಾರಾಟದ ಪ್ರಕ್ರಿಯೆಯು ಒಂದು ನಿರೀಕ್ಷೆಯನ್ನು ಗ್ರಾಹಕರನ್ನಾಗಿ ಪರಿವರ್ತಿಸಲು ಮಾರಾಟ ತಂಡವು ತೆಗೆದುಕೊಳ್ಳುವ ಹಂತಗಳ ಒಂದು ಗುಂಪಾಗಿದೆ. ಪ್ರಮಾಣೀಕೃತ ಮಾರಾಟ ಪ್ರಕ್ರಿಯೆಯನ್ನು ಹೊಂದಿರುವುದು ಮಾರಾಟದ ಚಟುವಟಿಕೆಗಳಿಗೆ ರಚನೆ ಮತ್ತು ಹೊಣೆಗಾರಿಕೆಯನ್ನ ಸೇರಿಸುತ್ತದೆ. ಇದು ಯಶಸ್ವಿ ಮಾರಾಟದ ಹೆಚ್ಚಿನ ದರಕ್ಕೆ ಕಾರಣವಾಗುತ್ತದೆ. ಈ ಒಂದು ಮಾರಾಟ ಪ್ರಕ್ರಿಯೆಯಲ್ಲಿ 7 ಹಂತಗಳಿದ್ದೇವೆ. ಆ 7 ಹಂತಗಳು ಯಾವುವು ಎಂದರೆ ನಿರೀಕ್ಷಣೆ, ತಯಾರಿ, ಅಪ್ರೋಚ್, ಪ್ರಸ್ತುತಿ, ಆಕ್ಷೇಪಣೆಗಳನ್ನು ನಿರ್ವಹಿಸುವುದು, ಮುಚ್ಚಲಾಗುವುದು ಮತ್ತು ಅನುಸರಣೆ. ವೈಯಕ್ತಿಕ ಮಾರಾಟದ ಪ್ರಕ್ರಿಯೆಯ ಮೊದಲ ಹಂತ ನಿರೀಕ್ಷೆ. ಮಾರಾಟಗಾರರು ಸಂಭಾವ್ಯ ಗ್ರಾಹಕರನ್ನು ಗುರುತಿಸುವ ಆರಂಭಿಕ ಹಂತವಾಗಿದೆ. ಇದು ಸಾಮಾಜಿಕ ಮಾಧ್ಯಮ, ಉಲ್ಲೇಖಗಳು, ನೆಟ್ವರ್ಕಿಂಗ್ ಈವೆಂಟ್ಗಳು ಅಥವಾ ಉದ್ಯಮ ಡೇಟಾಬೇಸ್ಗಳಂತಹ ವಿವಿಧ ಚಾನೆಲ್ಗಳ ಮೂಲಕ ಲೀಡ್ಗಳನ್ನು ಸಂಶೋಧಿಸುವುದನ್ನು ಒಳಗೊಂಡಿರುತ್ತದೆ. ನಿಮ್ಮ ಉತ್ಪನ್ನ ಅಥವಾ ಸೇವೆಯಿಂದ ಪ್ರಯೋಜನ ಪಡೆಯಬಹುದಾದ ಅರ್ಹ ನಿರೀಕ್ಷೆಗಳ ಪಟ್ಟಿಯನ್ನು ರಚಿಸುವುದು ಗುರಿಯಾಗಿದೆ. ಈ ಒಂದು ಹಂತದಲ್ಲಿ ಮಾರಾಟಗಾರರು ಪ್ರತಿಯೊಂದು ಮಾರುಕಟ್ಟೆಯ ನಿರೀಕ್ಷೆಯನ್ನು ತೆಗೆದುಕೊಳ್ಳಬೇಕು. ಆ ನಿರೀಕ್ಷೆಯನ್ನ ತೆಗೆದುಕೊಂಡ ನಂತರ ಅದಕ್ಕೆ ತಕ್ಕ ಹಾಗೆ ಅವರು ತಯಾರಿಯನ್ನು ಮಾಡಬೇಕಾಗುತ್ತದೆ. ಎರಡನೇ ಹಂತ ತಯಾರಿ. ಒಮ್ಮೆ ನೀವು ಭವಿಷ್ಯವನ್ನು ಗುರುತಿಸಿದ ನಂತರ ಮುಂದಿನ ಹಂತವು ಮಾರಾಟದ ಸಭೆಗೆ ತಯಾರಿ ಮಾಡುವುದು. ಇದು ಭವಿಷ್ಯದ ಅಗತ್ಯತೆಗಳು, ಆದ್ಯತೆಗಳು ಮತ್ತು ಅಂಶಗಳ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸುವುದನ್ನು ಒಳಗೊಂಡಿರುತ್ತದೆ. ನಿಮ್ಮ ಉತ್ಪನ್ನದ ವೈಶಿಷ್ಟ್ಯಗಳು,
ಪ್ರಯೋಜನಗಳು ಮತ್ತು ಅದರ ಅಗತ್ಯಗಳು ಅದು ಹೇಗೆ ಪರಿಹರಿಸುತ್ತದೆ ಎಂಬುದನ್ನ ಅರ್ಥ ಮಾಡಿಕೊಳ್ಳುವುದು ಸಹ ಮುಖ್ಯವಾಗಿದೆ. ಈ ಸಿದ್ಧತೆಯು ಯಶಸ್ವಿ ಸಂವಹನಕ್ಕೆ ಅಡಿಪಾಯವನ್ನು ಹೊಂದಿಸುತ್ತದೆ. ಗ್ರಾಹಕರ ನಿರೀಕ್ಷೆಗಳನ್ನ ನೀವು ರಚಿಸಿದ ಮೇಲೆ ಅದಕ್ಕೆ ಬೇಕಾದ ತಯಾರಿಗಳನ್ನ ಮಾಡಿಕೊಳ್ಳಬೇಕು. ಆ ತಯಾರಿಗಳು ಭವಿಷ್ಯದಲ್ಲಿ ಮುಖ್ಯವಾದ ಪಾತ್ರವನ್ನ ವಹಿಸುತ್ತದೆ. ಒಂದು ಸಲ ತಯಾರಿಯನ್ನ ಮಾಡಿದ ಮೇಲೆ ನೀವು ಅಪ್ರೋಚ್ ಹಂತಕ್ಕೆ ತಲುಪುತ್ತೀರಿ. ಈ ಹಂತದಲ್ಲಿ ನೀವು ನಿರೀಕ್ಷೆಯೊಂದಿಗೆ ಆರಂಭಿಕ ಸಂಪರ್ಕವನ್ನ ಮಾಡುತ್ತೀರಿ. ಮೊದಲ ಹಂತದಲ್ಲಿ ಏನು ನೀವು ಗ್ರಾಹಕರಿಂದ ಆಸೆಯನ್ನು ಕಲೆಕ್ಟ್ ಮಾಡಿರುತ್ತೀರಿ, ಆ ಆಸೆಗಳನ್ನ ಪೂರೈಸಲು ನೀವು ಇಲ್ಲಿ ಕಾರ್ಯವನ್ನ ನಿರ್ವಹಿಸುತ್ತೀರಿ. ಇದು ಫೋನ್ ಕರೆ, ಇಮೇಲ್ ಅಥವಾ ವೈಯಕ್ತಿಕ ಸಭೆಯ ಮೂಲಕ ಕೂಡ ಆಗಿರಬಹುದು. ಈ ಒಂದು ಅಪ್ರೋಚ್ ವಿಧಾನದಲ್ಲಿ ಭವಿಷ್ಯದ ಸಂವಹನ ಶೈಲಿ ಮತ್ತು ಆದ್ಯತೆಗಳಿಗೆ ಅನುಗುಣವಾಗಿರಬೇಕು. ಬಾಂಧವ್ಯವನ್ನ ನಿರ್ಮಿಸುವುದು, ನಿಮ್ಮನ್ನ ಪರಿಚಯಿಸಿಕೊಳ್ಳುವುದು ಮತ್ತು ಸಕಾರಾತ್ಮಕವಾಗಿ ಮೊದಲ ಆಕರ್ಷಣೆಯನ್ನು ಸ್ಥಾಪಿಸುವುದು ಗುರಿಯಾಗಿದೆ. ಅದಕ್ಕಾಗಿ ಹೆಚ್ಚಿನ ಕೌಶಲ್ಯಗಳು ಕೂಡ ಮಾರಾಟಗಾರರಿಗೆ ಅವಶ್ಯಕವಾಗಿದೆ. 4ನೇ ಹಂತ ಪ್ರಸ್ತುತಿ. ಪ್ರಸ್ತುತಿಯ ಸಮಯದಲ್ಲಿ ನಿಮ್ಮ ಉತ್ಪನ್ನ ಅಥವಾ ಸೇವೆಯನ್ನು ನೀವು ಪ್ರದರ್ಶಿಸುತ್ತೀರಿ. ಅದರ ವೈಶಿಷ್ಟ್ಯಗಳೇನು ಹೈಲೈಟ್ ಮಾಡಲು ಮತ್ತು ಭವಿಷ್ಯದಲ್ಲಿ ಹೇಗೆ ಈ ಉತ್ಪನ್ನಗಳು ನಿಮ್ಮ ಅಗತ್ಯಗಳನ್ನು ಪೂರೈಸುತ್ತವೆ ಎಂಬುದನ್ನು ಪ್ರದರ್ಶಿಸುತ್ತೀರಿ. ಇದು ನಿಮಗೆ ಒಳ್ಳೆಯ ಸಮಯವಾಗಿದ್ದು ಗ್ರಾಹಕರನ್ನ ಮನವೊಲಿಸಲು ಒಳ್ಳೆಯ ಹಂತವಾಗಿರುತ್ತದೆ. ನೀವು ನಿಮ್ಮನ್ನ ತೊಡಗಿಸಿಕೊಳ್ಳಬೇಕಾದರೆ ಕತೆ ಹೇಳುವಿಕೆ, ದೃಶ್ಯಗಳು ಮತ್ತು ಪ್ರದರ್ಶನಗಳಾಗಿರಬಹುದು. ಈ ಹಂತವನ್ನ ಹೆಚ್ಚು ಪರಿಣಾಮಕಾರಿಯಾಗಿ ಮಾಡಬಹುದು. ಪ್ರಸ್ತುತಿಯನ್ನು ಸಂವಾದಾತ್ಮಕವಾಗಿ ಇರಿಸಲು ಮತ್ತು ನಿರೀಕ್ಷೆಯ ಮೇಲೆ ಕೇಂದ್ರೀಕರಿಸುವುದು ಅತ್ಯಗತ್ಯ. ಉತ್ಪನ್ನಗಳ ಅನುಕೂಲಗಳೇನು, ಅನಾನುಕೂಲಗಳೇನು ಎಂಬುದನ್ನು ನೀವು ಇಲ್ಲಿ ವಿವರಿಸುತ್ತಾ ಗ್ರಾಹಕರಿಗೆ ನಿರ್ದಿಷ್ಟ ಒಂದು ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಕೂಡ ಸಹಾಯ ಮಾಡುತ್ತದೆ. ಆಕ್ಷೇಪಣೆಗಳನ್ನು ನಿರ್ವಹಿಸುವುದು 5ನೇ ಹಂತವಾಗಿದೆ. ನಿಮ್ಮ ಕೊಡುಗೆಯ ಬಗ್ಗೆ ನಿರೀಕ್ಷೆಗಳು, ಕಾಳಜಿ ಅಥವಾ ಆಕ್ಷೇಪಣೆಗಳನ್ನು ಹೊಂದಿರಬಹುದು. ಗ್ರಾಹಕರೇ ನಾವು ಮಾರುಕಟ್ಟೆಯ ರಾಜರೆಂದು ಭಾವಿಸಿರುವುದರಿಂದ ಅವರ ಒಂದು ಇಷ್ಟಾರ್ಥಗಳನ್ನ ನಾವು ತಿಳಿದುಕೊಳ್ಳಬೇಕು. ಈ ಹಂತದಲ್ಲಿ ಅವರ ಆಕ್ಷೇಪಣೆಗಳನ್ನು ಸಕ್ರಿಯವಾಗಿ ಆಲಿಸುವುದು, ಅವರ ಒಂದು ಪ್ರಶ್ನೆಗಳಿಗೆ ಸೂಕ್ಷ್ಮವಾಗಿ ಆತ್ಮವಿಶ್ವಾಸದಿಂದ ಅವುಗಳನ್ನ ಪರಿಹರಿಸಿದರೆ ಒಳ್ಳೆಯ ಒಂದು ಉತ್ಪನ್ನದ ಸೇಲ್ಸ್ ಅನ್ನು ನಾವು ಇಲ್ಲಿ ನೋಡಬಹುದು. ಅವರ ಒಂದು ಆಕ್ಷೇಪಣೆಗಳನ್ನ ಸಕ್ರಿಯವಾಗಿ ಆಲಿಸುವುದಾಗಬಹುದು ಮತ್ತು ಆತ್ಮವಿಶ್ವಾಸದಿಂದ ಅವುಗಳನ್ನ ಪರಿಹರಿಸುವುದು ಒಳಗೊಂಡಿರುತ್ತದೆ. ನಿಮ್ಮ ಉತ್ಪನ್ನದ ಮೌಲ್ಯವನ್ನ ಬಲಪಡಿಸುವ, ಅವರ ಕಳವಳವನ್ನು ನಿವಾರಿಸುವ ಸ್ಪಷ್ಟವಾದ ಉತ್ತಮವಾದ ಪ್ರತಿಕ್ರಿಯೆಗಳನ್ನ ಸಹಾನುಭೂತಿ ಮತ್ತು ಒದಗಿಸುವುದು ಈ ಒಂದು ಹಂತದ ಮುಖ್ಯ ಉದ್ದೇಶವಾಗಿದೆ. ಮುಚ್ಚುವುದು 6ನೇ ಹಂತ. ನೀವು ಮಾರಾಟಕ್ಕಾಗಿ ಕೇಳುವ ಮುಕ್ತಾಯದ ಹಂತವಾಗಿದೆ. ನಿಮಗೆ ಹೆಚ್ಚಿನ ಗ್ರಾಹಕರನ್ನು ಸೆಳೆಯಲು ತುಂಬಾ ಕಾಲಾವಕಾಶ ಬೇಕಾಗಿರುವುದರಿಂದ ಎಲ್ಲಾ ಗ್ರಾಹಕರ ಜೊತೆ ನೀವು ಒಡನಾಟವನ್ನ ಇಟ್ಟುಕೊಂಡು ಅವರ ಎಲ್ಲ ಇಷ್ಟ ಕಷ್ಟಗಳಿಗೆ, ಅವರ ಆಕ್ಷೇಪಣೆಗಳಿಗೆ, ಅವರ ಪ್ರಶ್ನೆಗಳಿಗೆ ಅವರಿಗೆ ಉತ್ತರಿಸುವುದಕ್ಕೆ ತುಂಬಾ ಕಾಲಾವಕಾಶ ಬೇಕಾಗುತ್ತದೆ. ಅದಕ್ಕಾಗಿ ಸೀಮಿತ ಅವಧಿಯಲ್ಲಿ ನೀವು ಅವರು ಕೇಳುವ ಒಂದು ಪ್ರಶ್ನೆಗಳಿಗೆ ಉತ್ತರಿಸಿ ಆ ಮಾರಾಟವನ್ನು ಒಂದು ಉತ್ಪನ್ನಗಳಿಗಾಗಿ ಕನ್ವರ್ಟ್ ಮಾಡಿ ಅದನ್ನು ಪರ್ಚೇಸ್ ಮಾಡಲು ಕೂಡ ಇದು ಸಹಾಯ ಮಾಡುತ್ತದೆ. ಉದಾಹರಣೆಗೆ ಪ್ರಮುಖ ಅಂಶಗಳನ್ನು ಸಂಕ್ಷಿಪ್ತಗೊಳಿಸುವುದು, ತುರ್ತು ಸ್ಥಿತಿಯನ್ನ ರಚಿಸುವುದು ಅಥವಾ ಪ್ರಾಯೋಗಿಕ ಅವಧಿಯನ್ನ ಸೂಚಿಸುವುದು, ಒಪ್ಪಂದಕ್ಕೆ ಸಹಿ ಮಾಡುತ್ತಿರಲಿ ಅಥವಾ ಖರೀದಿ ಮಾಡುತ್ತಿರಲಿ ಬದ್ಧತೆಯನ್ನು ಮಾಡಲು ನಿರೀಕ್ಷೆಯನ್ನು ಪ್ರೋತ್ಸಾಹಿಸುವುದು ಇದರ ಒಂದು ಗುರಿಯಾಗಿದೆ. ಕೊನೆಯ ಹಂತ ಫಾಲೋ ಅಪ್. ಯಾವುದೇ ಮಾರಾಟಗಾರರು ತಮ್ಮ ಉತ್ಪನ್ನಗಳನ್ನು ಸೇಲ್ ಮಾಡಿದ ಮೇಲೆ ಅವರಿಗೆ ಆ ಉತ್ಪನ್ನ ಇಷ್ಟವಾಯಿತೆ ಅಥವಾ ಇಲ್ಲವೇ ಎಂಬುದು ತಿಳಿದುಕೊಳ್ಳುವುದು ಮುಖ್ಯವಾದ ವಿಷಯ. ಯಾಕೆಂದರೆ ಮಾರಾಟವನ್ನು ಮುಕ್ತಾಯಗೊಳಿಸಿದ ನಂತರ ಸಂಬಂಧವನ್ನು ಕಾಪಾಡಿಕೊಳ್ಳಲು ಮತ್ತು ಗ್ರಾಹಕರ ತೃಪ್ತಿಯನ್ನ ಖಚಿತಪಡಿಸಿಕೊಳ್ಳಲು ಅನುಸರಣೆಯು ನಿರ್ಣಾಯಕವಾಗಿದೆ. ಅವರು ಉತ್ಪನ್ನವನ್ನು ಹೇಗೆ ಬಳಸುತ್ತಿದ್ದಾರೆ ಎಂಬುದನ್ನು ನೋಡಲು ಪರಿಶೀಲಿಸುವುದನ್ನು ಇದು ಒಳಗೊಂಡಿರುತ್ತದೆ. ಯಾವುದೇ ಮಾರಾಟದ ನಂತರ
ಕಾಳಜಿಯನ್ನ ಪರಿಸರಿಸುವುದಾಗಲಿ ಮತ್ತು ಅವರ ಭವಿಷ್ಯದ ಅವಕಾಶಗಳಿಗಾಗಿ ಸಂಬಂಧವನ್ನ ಪೋಷಿಸುವುದು, ಉತ್ತಮ ಅನುಸರಣೆ ಮಾಡಲು, ಪದೇ ಪದೇ ನಿಮ್ಮ ಒಂದು ಕಂಪನಿಯಲ್ಲೇ ವ್ಯಾಪಾರ ಮಾಡಲು ಮತ್ತು ಉಲ್ಲೇಖಗಳಿಗೆ ಇದು ಕಾರಣವಾಗುತ್ತದೆ. ಫಾಲೋ ಅಪ್ ಮಾಡುವುದರಿಂದ ಗ್ರಾಹಕರನ್ನ ದೀರ್ಘಾವಧಿಯಲ್ಲಿ ನಿಮ್ಮ ಕಂಪನಿಯ ಉತ್ಪನ್ನಗಳನ್ನು ತೆಗೆದುಕೊಳ್ಳುವಂತೆ ಪ್ರೋತ್ಸಾಹ ಮಾಡುತ್ತದೆ. ನಂತರ ನಿಮ್ಮ ಕಂಪನಿಯಲ್ಲಿ ಮುಂಬರುವ ಒಂದು ಉತ್ಪನ್ನಗಳನ್ನು ಖರೀದಿ ಮಾಡಲು ಅವರಿಗೆ ಪ್ರೇರೇಪಿಸುತ್ತದೆ, ಸಂಬಂಧವನ್ನ ಗಟ್ಟಿ ಮಾಡುತ್ತದೆ. ಈ 7 ಹಂತದ ಪ್ರಕ್ರಿಯೆಯನ್ನು ಅನುಸರಿಸುವ ಮೂಲಕ ಮಾರಾಟ ವೃತ್ತಿಪರರು ತಮ್ಮ ಪರಿಣಾಮಕಾರಿತ್ವವನ್ನು ಹೆಚ್ಚಿಸುವ ಮತ್ತು ಗ್ರಾಹಕರೊಂದಿಗೆ ಬಲವಾದ ಸಂಬಂಧವನ್ನು ಸ್ಥಾಪಿಸಲು ಸಹಾಯ ಮಾಡಲು ವೈಯಕ್ತಿಕ ಮಾರಾಟಕ್ಕೆ ವ್ಯವಸ್ಥಿತ ವಿಧಾನವನ್ನು ನಿರ್ಮಿಸಬಹುದು. ಪ್ರತಿಯೊಂದು ಹಂತವೂ ಸಹ, ಅದು ಯಾವುದೇ ಹಂತವಾಗಲಿ, ನಿರೀಕ್ಷಣೆಯಾಗಲಿ, ತಯಾರಿಯಾಗಲಿ, ಅಪ್ರೋಚ್ ಆಗಲಿ, ಪ್ರಸ್ತುತಿ ಆಗಲಿ, ಆಕ್ಷೇಪಣೆಗಳಾಗಲಿ, ಅದನ್ನು ಮುಚ್ಚುವುದಾಗಲಿ ಅಥವಾ ಫಾಲೋ ಅಪ್ ಅನುಸರಣೆಯಾಗಲಿ, ಎಲ್ಲ ಹಂತಗಳಲ್ಲೂ ಸಹ ಪರಸ್ಪರ ಸಂಪರ್ಕ ಹೊಂದಿರುವುದರಿಂದ ಸುಗಮ ಮಾರಾಟಕ್ಕಾಗಿ ಯಶಸ್ವಿನ ಹೆಚ್ಚು ಅವಕಾಶಗಳಿಗೆ ಸಹಾಯವನ್ನು ಮಾಡುತ್ತದೆ. ಯಾವುದೇ ಕಂಪನಿಯು ಕೂಡ ಯಾವುದೇ ಹಂತವನ್ನು ಬಿಡಬಹುದು, ಆದರೆ ಪ್ರತಿಯೊಂದು ಹಂತವನ್ನು ಪಾಲಿಸುವುದರಿಂದ ಕಂಪನಿಗೆ ಅದು ಹೆಚ್ಚಿನ ಲಾಭದಾಯಕವಾಗಿದೆ. ವೈಯಕ್ತಿಕ ಮಾರಾಟವು ಆಧುನಿಕ ಮಾರಾಟ ತಂತ್ರಗಳ ಪ್ರಮುಖ ಒಂದು ಆಧಾರಸ್ತಂಭವಾಗಿದೆ. ಮಾರಾಟಗಾರರು ಮತ್ತು ಗ್ರಾಹಕರ ನಡುವೆ ನಿಜವಾದ ಸಂಪರ್ಕವನ್ನು ಬೆಳೆಸಲು ಕಲೆ ಮತ್ತು ವಿಜ್ಞಾನವನ್ನ ಸಂಯೋಜಿಸುತ್ತದೆ. ಅದರ ಮಧ್ಯಭಾಗದಲ್ಲಿ ವೈಯಕ್ತಿಕ ಮಾರಾಟವು ಕೇವಲ ಉತ್ಪನ್ನಗಳನ್ನು ತಳ್ಳುವುದರ ಬಗ್ಗೆ ಅಲ್ಲ, ಇದು ಪ್ರತಿಯೊಬ್ಬ ಖರೀದಿದಾರನ ಅನನ್ಯ ಅಗತ್ಯಗಳು ಮತ್ತು ಆದ್ಯತೆಗಳನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಪರಿಹರಿಸುವ ಸುತ್ತುತ್ತಾ ಹೋಗುತ್ತದೆ. ಈ ಸಂಬಂಧಿತ ವಿಧಾನವು ನಂಬಿಕೆ ಮತ್ತು ನಿಷ್ಠೆಯ ಅಡಿಪಾಯವನ್ನು ಸೃಷ್ಟಿಸುತ್ತದೆ. ಇದು ದೀರ್ಘಾವಧಿಯ ಗ್ರಾಹಕ ಸಂಬಂಧಗಳಿಗೆ ಮತ್ತು ಪುನರಾವರ್ತಿತ ವ್ಯವಹಾರಕ್ಕೆ ಕಾರಣವಾಗುತ್ತದೆ. ದಿನೇ ದಿನೇ ಮಾರುಕಟ್ಟೆಯು ಹೆಚ್ಚು ಸ್ಪರ್ಧಾತ್ಮಕವಾಗುತ್ತಿದ್ದಂತೆ, ಗ್ರಾಹಕರ ಆದ್ಯತೆಗಳು ವಿಕಸನಗೊಳ್ಳುತ್ತಿದ್ದಂತೆ, ವೈಯಕ್ತಿಕ ಮಾರಾಟದ ಪ್ರಾಮುಖ್ಯತೆಯೂ ಕೂಡ ಹೆಚ್ಚು ಸ್ಪಷ್ಟವಾಗುತ್ತಾ ಹೋಗುತ್ತಿದೆ. ಪರಿಣಾಮಕಾರಿ ಸಂವಹನ ಮತ್ತು ಸಕ್ರಿಯ ಆಲಿಸುವಿಕೆಯಿಂದ ಹಿಡಿದು ಪರಾನುಭೂತಿ ಮತ್ತು ಸಮಸ್ಯೆ ಪರಿಹರಿಸುವವರೆಗೆ ಮಾರಾಟ ವೃತ್ತಿಪರರು ವೈವಿಧ್ಯಮಯ ಕೌಶಲ್ಯಗಳನ್ನು ಬಳಸಿ, ಅದನ್ನು ಉಪಯೋಗಿಸಿ, ಅದರಿಂದ ಉತ್ಪನ್ನಗಳನ್ನು ಮಾರಾಟ ಮಾಡುವುದಕ್ಕಾಗಿ ಹೊಂದಿರಬೇಕು. ಈ ಕೌಶಲ್ಯಗಳನ್ನು ಮಾಸ್ಟರಿಂಗ್ ಮಾಡುವುದರಿಂದ ಮಾರಾಟಗಾರರು ಸಂಕೀರ್ಣವಾದ ಮಾರಾಟ ಪರಿಸರದಲ್ಲಿ ನ್ಯಾವಿಗೇಟ್ ಮಾಡಲು ಮತ್ತು ಗ್ರಾಹಕರ ಆಕ್ಷೇಪಣೆಗಳೆಂದು ತಿಳಿದುಕೊಳ್ಳಲು ಮತ್ತು ಅವುಗಳಿಗೆ ಸೂಕ್ಷ್ಮವಾದ ವಿಚಾರಣೆಗಳಿಗೆ ಒಳಪಟ್ಟಿ ಸಮರ್ಥವಾಗಿ ಪ್ರತಿಕ್ರಿಯಿಸಲು ಕೂಡ ಇದು ಅನುವು ಮಾಡಿಕೊಡುತ್ತದೆ. ಇದಲ್ಲದೆ ವೈಯಕ್ತಿಕ ಮಾರಾಟದ ಅಭ್ಯಾಸಗಳಿಗೆ ತಂತ್ರಜ್ಞಾನದ ಏಕೀಕರಣವು ಭೂದೃಶ್ಯವನ್ನ ಮಾರ್ಪಡಿಸಲಾಗಿದೆ, ದಕ್ಷತೆ ಮತ್ತು ಒಳನೋಟವನ್ನು ಹೆಚ್ಚಿಸುವ ಸಾಧನವನ್ನು ಕೂಡ ಒದಗಿಸುತ್ತದೆ. ಗ್ರಾಹಕ ಸಂಬಂಧ ನಿರ್ವಹಣೆ ವ್ಯವಸ್ಥೆಗಳು, ಡೇಟಾ ಅನಾಲಿಟಿಕ್ಸ್ ಆಗಿರ್ಬೋದು, ಸಾಮಾಜಿಕ ಮಾರಾಟದ ವೇದಿಕೆಗಳಾಗಿರ್ಬೋದು, ಮಾರಾಟಗಾರರನ್ನು ತಮ್ಮ ವಿಧಾನಗಳನ್ನು ಸರಿಹೊಂದಿಸಲು, ಗ್ರಾಹಕರ ಅಗತ್ಯಗಳನ್ನು ನಿರೀಕ್ಷಿಸಲು ಮತ್ತು ಅಂತಿಮವಾಗಿ ಹೆಚ್ಚು ಅರ್ಥಪೂರ್ಣ ಸಂವಹನಗಳನ್ನು ರಚಿಸಲು ಅಧಿಕಾರವನ್ನು ನೀಡುತ್ತದೆ. ಈ ಒಂದು CRM ತಂತ್ರಜ್ಞಾನ ಚಾಲಿತ ವಿಕಾಸನವು ಮಾರಾಟ ತಂಡಗಳಿಗೆ ವ್ಯಾಪಕ ಪ್ರೇಕ್ಷಕರನ್ನು ತಲುಪಲು ಮಾತ್ರವಲ್ಲದೆ, ನಿರೀಕ್ಷೆಗಳೊಂದಿಗೆ ಆಳವಾಗಿ ಪ್ರತಿಧ್ವನಿಸಲು ಅವರ ತಂತ್ರಗಳನ್ನು ವೈಯಕ್ತೀಕರಿಸಲು ಅನುಮತಿ ಮಾಡಿಕೊಳ್ಳಲಾಗುತ್ತದೆ. ಆದಾಗ್ಯೂ ವೈಯಕ್ತಿಕ ಮಾರಾಟವು ಅದರ ಸವಾಲುಗಳನ್ನು ಹೊಂದಿಲ್ಲ. ಮಾರಾಟ ವೃತ್ತಿಪರರು ನಿರಂತರವಾಗಿ ಬದಲಾಗುತ್ತಿರುವ ಮಾರುಕಟ್ಟೆಗೆ ತಕ್ಕ ಹಾಗೆ ಡೈನಾಮಿಕ್ಸ್ಗೆ ಹೊಂದಿಕೊಳ್ಳಬೇಕು, ಗ್ರಾಹಕರ ಸಂದೇಹವನ್ನ ಹೋಗಲಾಡಿಸಬೇಕು, ಸ್ಪರ್ಧಿಗಳಿಂದ ತಮ್ಮನ್ನು ತಾವು ಪ್ರತ್ಯೇಕಿಸಿಕೊಳ್ಳಬೇಕು. ಈ ಸವಾಲುಗಳು ಮುಖಾಂತರ ಚೇತರಿಸಿಕೊಳ್ಳುವ ಮತ್ತು ಹೊಂದಿಕೊಳ್ಳುವ ಸಾಮರ್ಥ್ಯದ ನಿರಂತರ ಯಶಸ್ವಿಗೆ ಕಾರಣವಾಗಿದೆ. ವೈಯಕ್ತಿಕ ಮಾರಾಟವು ವಹಿವಾಟಿನ ಪರಸ್ಪರ ಕ್ರಿಯೆಗಿಂತ ಹೆಚ್ಚಿನದನ್ನು ಪ್ರತಿನಿಧಿಸುತ್ತದೆ. ಗ್ರಾಹಕರನ್ನು ಆಳವಾದ ಮಟ್ಟದಲ್ಲಿ ಅರ್ಥ ಮಾಡಿಕೊಳ್ಳಲು,
ಮೌಲ್ಯವನ್ನು ತಲುಪಿಸಲು ಮತ್ತು ಒಂದೇ ಮಾರಾಟವನ್ನು ಮೀರಿ ವಿಸ್ತರಿಸುವ ಸಂಬಂಧಗಳನ್ನು ಬೆಳೆಸುವ ಬದ್ಧತೆಯಾಗಿದೆ. ಗ್ರಾಹಕರ ನಿಶ್ಚಿತಾರ್ಥ ಮತ್ತು ತೃಪ್ತಿಯನ್ನು ಹೆಚ್ಚಿಸುವಲ್ಲಿ ವೈಯಕ್ತಿಕ ಮಾರಾಟದ ಮಹತ್ವದ ಪಾತ್ರಗಳನ್ನು ನಾವು ವ್ಯಾಪಾರಗಳು ಗುರುತಿಸುವುದರಿಂದ ಮಾರಾಟ ತಂಡಗಳಿಗೆ ತರಬೇತಿ ಮತ್ತು ಅಭಿವೃದ್ಧಿಯಲ್ಲಿ ಹೂಡಿಕೆ ಮಾಡುವುದು ಜೊತೆಗೆ ಪ್ರಮುಖ ಕಾರ್ಯತಂತ್ರವಾಗಿ ಆದ್ಯತೆ ನೀಡುವ ಮೂಲಕ ಸಂಸ್ಥೆಗಳು ನಿಷ್ಠಾವಂತ ಗ್ರಾಹಕರ ನೆಲೆಯನ್ನ ಬೆಳೆಸಿಕೊಳ್ಳಬಹುದಾಗಿದೆ. ಬ್ರ್ಯಾಂಡ್ ಖ್ಯಾತಿಯನ್ನು ಕೂಡ ವೈಯಕ್ತಿಕ ಮಾರಾಟವು ಹೆಚ್ಚಿಸಬಹುದು. ನಿರಂತರವಾಗಿ ಚೇಂಜ್ ಆಗುತ್ತಿರುವ ಮಾರುಕಟ್ಟೆಯಲ್ಲಿ ಶಾಶ್ವತ ಬೆಳವಣಿಗೆಯನ್ನ ಸಾಧಿಸಲು ವೈಯಕ್ತಿಕ ಮಾರಾಟವು ಮುಖ್ಯವಾದ ಪಾತ್ರವನ್ನ ವಹಿಸಿದೆ. ಈ ಒಂದು ಎಲ್ಲಾ ಚಲನವಲನಗಳು ಕರೆಕ್ಟ್ ಆಗಿ ಆಗಬೇಕು ಎಂದರೆ ನಿರೀಕ್ಷಣೆಯಂತ, ತಯಾರಿಯಂತ, ಅಪ್ರೋಚ್, ಪ್ರಸ್ತುತಿ, ಆಕ್ಷೇಪಣೆಗಳನ್ನು ನಿರ್ವಹಿಸುವುದು, ಅದನ್ನು ಕೊನೆಯದಾಗಿ ಮುಚ್ಚಲಾಗಿ ಕೊನೆಯಲ್ಲಿ ಅದನ್ನು ಅನುಸರಣೆ ಅಥವಾ ಫಾಲೋ ಅಪ್ ಮಾಡುವುದು ತುಂಬಾ ಮುಖ್ಯವಾದ ಹಂತವಾಗಿದೆ. ನಾವು ಮಿಶ್ರಣದಲ್ಲಿ ಈ ಒಂದು ಪ್ರಚಾರ ಮಿಶ್ರಣದಲ್ಲಿ ವೈಯಕ್ತಿಕ ಮಾರಾಟದ ಅಂಶದ ಪರಿಕಲ್ಪನೆಯ ಬಗ್ಗೆ ಚರ್ಚಿಸಿದ್ದೇವೆ. ವೈಯಕ್ತಿಕ ಮಾರಾಟದಿಂದ ನಮಗೆ ಎಲ್ಲಾ ಮುಖ್ಯವಾದ ಉದ್ದೇಶಗಳು ಕೂಡ ಇಲ್ಲಿ ಪೂರ್ಣಗೊಳ್ಳುತ್ತವೆ. ಮೊದಲನೆಯದಾಗಿ ಸಂಬಂಧ ನಿರ್ಮಾಣವಾಗುತ್ತದೆ, ಗ್ರಾಹಕರಿಗೆ ತಿಳುವಳಿಕೆಯನ್ನ ನೀಡುತ್ತದೆ, ಬ್ರ್ಯಾಂಡ್ಗಳ ಬಗ್ಗೆ ಎಚ್ಚರಿಕೆಯನ್ನ ಗ್ರಾಹಕರಿಗೆ ನೀಡುತ್ತದೆ, ಗ್ರಾಹಕರಿಗೆ ತಿಳುವಳಿಕೆಯ ಜೊತೆ ಉತ್ಪನ್ನಗಳ ಶಿಕ್ಷಣವನ್ನು ನೀಡುವುದರಿಂದ ಇಲ್ಲಿ ಗ್ರಾಹಕರು ಪ್ರತಿಕ್ರಿಯೆಗಳನ್ನು ಕೂಡ ಸಂಗ್ರಹ ಮಾಡುವುದರಿಂದ ಇವರ ಒಂದು ಆಕ್ಷೇಪಣೆಗಳನ್ನು ಆಲಿಸಿ ಕನಿಷ್ಠ ರೀತಿಯಲ್ಲಿ ಅವರು ಪ್ರಶ್ನೆಗಳಿಗೆ ಉತ್ತರವನ್ನ ನೀಡಬಹುದು. ಹೆಚ್ಚಿನ ವೆಚ್ಚ ಮತ್ತೆ ಸ್ವಲ್ಪ ಸಮಯ ತೆಗೆದುಕೊಳ್ಳುವುದರಿಂದ ಸೀಮಿತ ವ್ಯಾಪ್ತಿಗೆ ಇದು ಸೇರಿದ್ದರಿಂದ ಕೆಲವೊಂದು ಸಮಯದಲ್ಲಿ ಅಸಮಂಜಸ ಸಂದೇಶ ಕಳಿಸುವುದಾಗಿ ಮಾರಾಟದಲ್ಲಿ ಒತ್ತಡ ಕ್ರಿಯೇಟ್ ಮಾಡಿ ಅದರಿಂದ ಗ್ರಾಹಕರಿಗೆ ಒಳ್ಳೆಯ ಲಾಭವನ್ನು ತರಿಸುವುದು ಮುಖ್ಯ ಉದ್ದೇಶವಾಗಿದೆ. ಆದರೆ ಮಾರಾಟದ ಒತ್ತಡವನ್ನು ನಾವು ಏರುವುದರಿಂದ ಕೆಲವೊಮ್ಮೆ ಗ್ರಾಹಕರು ತಮ್ಮ ಆಸಕ್ತಿಯನ್ನು ಕಳೆದುಕೊಳ್ಳುವ ಸನ್ನಿವೇಶಗಳು ಹೆಚ್ಚಾಗಿ ಬರುತ್ತದೆ. ಈ ಒಂದು ತರಗತಿಯಲ್ಲಿ ನಾವು ವೈಯಕ್ತಿಕ ಮಾರಾಟದ ಉದ್ದೇಶಗಳು ಘಟಕ 1 ವೈಯಕ್ತಿಕ ಮಾರಾಟದ ಪರಿಚಯ, ಅದರ ಉದ್ದೇಶವೇನೆಂದು ತಿಳಿದುಕೊಂಡಿದ್ದೇವೆ. ವೈಯಕ್ತಿಕ ಮಾರಾಟವೆಂದರೇನು, ಅದರ ಗುಣಲಕ್ಷಣಗಳು ಯಾವುವು, ಮಾರಾಟದ ಸನ್ನಿವೇಶಗಳ ವಿಧಗಳು ಯಾವುವು, ವೈಯಕ್ತಿಕ ಮಾರಾಟವನ್ನ ಯಾವಾಗ ಬೆಳೆಸಬೇಕು, ಕೂಲಂಕುಷವಾಗಿ ನಾವು ಇಲ್ಲಿ ನೋಡಿದ್ದೇವೆ. ಹಾಗೆಯೇ ವೈಯಕ್ತಿಕ ಮಾರಾಟದಲ್ಲಿ ಬರುವ ವಿಭಿನ್ನ ಪಾತ್ರಗಳೇನು, ಅದರ ಅನುಕೂಲಗಳೇನು ಮತ್ತು ಅನಾನುಕೂಲಗಳೇನು, ಹಾಗೆಯೇ ಪ್ರಮುಖ ಉದ್ದೇಶಗಳು, ಸನ್ನಿವೇಶಗಳ ವೈವಿಧ್ಯತೆ, ವೈಯಕ್ತಿಕ ಮಾರಾಟದ ಪ್ರಕ್ರಿಯೆ ಇದೆಲ್ಲವನ್ನು ನಾವು ಈ ಒಂದು ತರಗತಿಯಲ್ಲಿ ಚರ್ಚಿಸಿದ್ದೇವೆ. ಆಗಲೇ ಹೇಳಿರೋ ಹಾಗೆ ಮಾರ್ಕೆಟಿಂಗ್ ಮಿಶ್ರಣದಲ್ಲಿ 4 ಪಿಗಳಲ್ಲಿ ಮುಖ್ಯವಾದ ಒಂದು ಅಂಶ ಅಥವಾ ಮುಖ್ಯವಾದ ಒಂದು ಪಿ ಪ್ರಚಾರ. ಆ ಪ್ರಚಾರದಲ್ಲಿ ನಾವು ಕೆಲವೊಂದು ವೈಖರಿಗಳನ್ನ ನೋಡಬಹುದು, ಪರಿಕರಗಳನ್ನ ನೋಡಬಹುದು. ಅದರಲ್ಲಿ ಜಾಹೀರಾತು ಮುಖ್ಯ ಪಾತ್ರ ವಹಿಸುತ್ತದೆ, ವೈಯಕ್ತಿಕ ಮಾರಾಟ, ಮಾರಾಟ ಪ್ರಚಾರ ಮತ್ತು ಸಾರ್ವಜನಿಕ ಸಂಬಂಧಗಳು. ಆದರೆ ಇಷ್ಟರಲ್ಲೂ ಸಹ ಸಂವಹನದ ಮುಖ್ಯ ಅಂಶಗಳು ಜಾಹೀರಾತು ಆಗಿರುವುದರಿಂದ ವೈಯಕ್ತಿಕ ಮಾರಾಟ ಮತ್ತು ಜಾಹೀರಾತು ಮುಖ್ಯ ಪಾತ್ರವನ್ನ ಅನುಭವಿಸುತ್ತದೆ. ಕೊನೆಯದಾಗಿ ಇದು ಗ್ರಾಹಕರನ್ನ ಖರೀದಿಸಿದಳು ಮನವೊಲಿಸಲು, ಕಂಪನಿಯ ಮಾರಾಟಕ್ಕೆ ಕೊಡುಗೆಯನ್ನ ನೀಡಲು ಹೆಚ್ಚು ಸಹಾಯವನ್ನ ಮಾಡಿಸುತ್ತದೆ. ಈ ಒಂದು ವೈಯಕ್ತಿಕ ಮಾರಾಟದಲ್ಲಿ ಮುಖ್ಯವಾಗಿ ನೋಡಿದ್ದು ನಾವು ಏನು ಎಂದರೆ ಗ್ರಾಹಕರೊಂದಿಗೆ ಮುಖಾಮುಖಿಯಾಗಿ ಸಂವಾದಿಸುವ ಮೂಲಕ, ಅವರಿಗೆ ನಾವು ಮಾಧ್ಯಮಗಳನ್ನು ಬಳಸುವ ಮೂಲಕ, ಅವರನ್ನು ಸಂಪರ್ಕಿಸುವ ಮೂಲಕ ಮಾರಾಟಗಾರರು ಗ್ರಾಹಕರಿಗೆ ಉತ್ಪನ್ನಗಳನ್ನು ಮಾರಾಟ ಮಾಡಲು ಪ್ರಯತ್ನಿಸುವ ಒಂದು ಮುಖ್ಯವಾದ ಪ್ರಕ್ರಿಯೆಯಾಗಿದೆ. ಇಲ್ಲಿ ಯಾವುದೇ ರೀತಿ ನಿಯಮಗಳು ಹೆಚ್ಚಾಗಿ ಕಂಡು ಬರುವುದಿಲ್ಲ. ಇದು ಒಂದು ಅಥವಾ ಕೆಲವು ನಿರೀಕ್ಷಿತ ಗ್ರಾಹಕರೊಂದಿಗೆ ನೇರ ಮತ್ತು ವೈಯಕ್ತಿಕ ಸಂವಹನವನ್ನ ಒಳಗೊಂಡಿರುತ್ತದೆ. ಸರಕು ಮತ್ತು ಸೇವೆಗಳನ್ನ ಖರೀದಿಸಲು ಇದು ವೈಯಕ್ತಿಕ ಮಾರಾಟವು ಮುಖ್ಯವಾದ ಕಾರಣವನ್ನ ಹುಡುಕಿಕೊಡುತ್ತವೆ. ವೈಯಕ್ತಿಕ ಮಾರಾಟವು ಉತ್ಪನ್ನವನ್ನು ಮಾರಾಟ ಮಾಡುವುದು ಹೇಗೆ, ಹಾಗೆಯೇ ಗ್ರಾಹಕರೊಂದಿಗೆ ದೀರ್ಘಾವಧಿಯ ಸಂಬಂಧಗಳನ್ನು ಅಭಿವೃದ್ಧಿಪಡಿಸುವ ಉದ್ದೇಶಗಳು ಯಾವುವು ಎಂದು ಈ ಒಂದು ತರಗತಿಯಲ್ಲಿ ತಿಳಿದುಕೊಂಡಿದ್ದೇವೆ. ಜೊತೆಗೆ
ಈ ಒಂದು ವೈಯಕ್ತಿಕ ಮಾರಾಟವು ಖರೀದಿಗಾರ ಮತ್ತು ಮಾರಾಟಗಾರರ ಪ್ರತಿಕ್ರಿಯೆ ಪರಸ್ಪರ ಕ್ರಿಯೆಯನ್ನ ಹೆಚ್ಚಿಸುತ್ತದೆ, ನೇರ ಸಂವಹನಕ್ಕೆ ಕಾರಣವಾಗುತ್ತದೆ. ಕೆಲವೊಮ್ಮೆ ಗ್ರಾಹಕರಿಗಾಗಿ ಪುಶ್ ಸ್ಟ್ರಾಟಜಿಯನ್ನ ಬಳಸುವುದರಿಂದ ಪ್ರಚಾರ ಮಾಡುವುದಕ್ಕೆ ಸುಲಭವಾಗುತ್ತದೆ. ಗ್ರಾಹಕೀಕರಣವಾಗಿರಬಹುದು, ಮಾನವರನ್ನ ತೊಡಗಿಸಿಕೊಳ್ಳಲು ತ್ವರಿತವಾಗಿ ಪ್ರತಿಕ್ರಿಯಿಸಲು ವೈಯಕ್ತಿಕ ಮಾರಾಟವು ಸಹಾಯ ಮಾಡುತ್ತದೆ. ಈ ತರಗತಿಯಲ್ಲಿ ನಾವು ತಿಳಿದ ಎಲ್ಲ ವಿಷಯಗಳಿಗೆ ಸಾರಾಂಶವನ್ನು ಹೇಳಬೇಕೆಂದರೆ, ಯಾವುದೇ ಒಂದು ಪ್ರಚಾರ ಮಿಶ್ರಣವು, ಅದರಲ್ಲೂ ಕೂಡ ಈ ಘಟಕ ಪ್ರಚಾರ ಮಿಶ್ರಣದ ವೈಯಕ್ತಿಕ ಮಾರಾಟದ ಅಂಶದ ಪರಿಕಲ್ಪನೆಯನ್ನ ಚರ್ಚಿಸುತ್ತದೆ. ವೈಯಕ್ತಿಕ ಮಾರಾಟವು ಗ್ರಾಹಕರೊಂದಿಗೆ ವೈಯಕ್ತಿಕವಾಗಿ ಮುಖಾಮುಖಿಯಾಗಿ ಹೇಗೆ ಸಂವಹನ ನಡೆಸಬಹುದು. ಅದಾದ ನಂತರ ಈಗ ನಾವು ಮುಂದುವರೆದ ಭಾಗದಲ್ಲಿ ಆನ್ಲೈನ್ ಮಾಧ್ಯಮಗಳ ಮೂಲಕ ಹೇಗೆ ಅವರನ್ನು ಸಂಪರ್ಕಿಸಬಹುದು. ಆನ್ಲೈನ್ ಮಾಧ್ಯಮದ ಮೂಲಕ ಗ್ರಾಹಕರನ್ನ ಸಂಪರ್ಕಿಸಿ ಅವರಿಗೆ ತಕ್ಕ ಹಾಗೆ, ಅವರ ಇಷ್ಟ ಕಷ್ಟಗಳಿಗೆ ತಕ್ಕ ಹಾಗೆ ಉತ್ಪನ್ನವನ್ನ ಮಾರಾಟ ಮಾಡಲು ಪ್ರಯತ್ನಿಸುವ ಒಂದು ಪ್ರಕ್ರಿಯೆಯಾಗಿರುತ್ತದೆ ಎಂದು ಈ ಒಂದು ಬ್ಲಾಕ್ 1 ಅದರಲ್ಲೂ ಕೂಡ ಘಟಕ 1ರಲ್ಲಿ ವೈಯಕ್ತಿಕ ಮಾರಾಟದ ಪರಿಚಯದಲ್ಲಿ ನಾವು ನೋಡಬಹುದು. ಖರೀದಿದಾರ ಮತ್ತು ಮಾರಾಟಗಾರರ ನಡುವೆ ನೇರವಾಗಿ ದ್ವಿಮುಖ ಸಂವಹನವಿರುವುದರಿಂದ ಎಲ್ಲಾ ಒಂದು ಚರ್ಚೆಗಳನ್ನ ನಾವು ಇಲ್ಲಿ ನೋಡಿ, ಈ ಒಂದು ಮೌಖಿಕ ಸಂವಹನದ ಜೊತೆಗೆ ಇದು ದೇಹ ಭಾಷೆ, ಸ್ವರ, ನೋಟ ಇತ್ಯಾದಿಗಳ ಮೂಲಕ ಮೌಖಿಕ ಸಂವಹನವನ್ನು ಸಹ ಬಳಸುತ್ತದೆ. ಈ ದಿನ ನಾವು ವೈಯಕ್ತಿಕ ಮಾರಾಟದ ಪರಿಚಯವನ್ನು ತಿಳಿದುಕೊಂಡಿದ್ದೇವೆ. ಮುಂದಿನ ತರಗತಿಯಲ್ಲಿ ನಾವು ಸಿಗೋಣ. ಧನ್ಯವಾದಗಳು.